ನಮ್ಮದು ಡೆಪಾಸಿಟ್ ಆಗಲಿ ಮತ್ತೊಂದಾಗಲಿ ಆ ಥರ ಯಾವುದೂ ಒಂದು ಕಂಡೀಷನ್ಸ್ ಇಲ್ಲ. ಒಂದು ತಾಲೂಕಿಗೆ ಒಬ್ಬ ಫ್ರಾಂಚೈಸಿ, ಒಂದು ಡಿಸ್ಟ್ರಿಕ್ಟ್ ಸಿಟಿಗೆ ಒಬ್ಬರು ಅಥವಾ ಇಬ್ಬರು. 8 to 10 ಇಯರ್ಸ್ವರೆಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಇರೋಂಗಿಲ್ಲ. ನಿಮ್ಮ ಒಂದು ಬಿಸ್ನೆಸ್ ಪ್ರಿಮೈಸಸ್ ಯೂಟ್ಯೂಬಲ್ಲಿ ಬರಬೇಕು, ನೀವು ಒಂದು ರೆಪ್ರೆಸೆಂಟೇಷನ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್. ಅದಕ್ಕೆ ಪ್ರಮೋಷನ್ ಏನೇ ಕಾಸ್ಟ್ ಆಗಲಿ ಕಂಪ್ನಿ 50% ಬೇರ್ ಮಾಡುತ್ತೆ. ಬೇರೆ ಯಾರಿಗೂ ಇನ್ನೊಬ್ಬರು ಕಾಂಪಿಟೇಟರ್ ಇರೋಂಗಿಲ್ಲ. ಕಡಿಮೆ ಆಯಿತು, ಸೇಲ್ಸ್ ಇಲ್ಲ, ಆ ಥರ ಯಾವುದೂ ವಿಷಯ ಇಲ್ಲ ನಮ್ಮಲ್ಲಿ. ಡೆಫಿನೆಟ್ಲಿ ವಿ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದ ಸರ್ವಿಸ್. ಪ್ರಾಡಕ್ಟ್ ರೆಡಿ ಮಾಡಿಬಿಟ್ಟಿದ್ದೀವಿ, ಸೇಲ್ ಮಾಡಿ ಅಂದರೆ ಆ ಥರ ಅಲ್ಲ. ಇದು ಪ್ರಾಡಕ್ಟ್ ಎಲ್ಲ ಕಡೆ ಸಿಗಲ್ಲ. ಎಲ್ಲ ನಮ್ಮ ಕಡೆಯಿಂದ ನಿಮಗೆ ಲೀಡ್ ಸಿಗುತ್ತೆ, ನೀವೇ ಮಾಡ್ಬೇಕಂತಿಲ್ಲ. ಬಿಗಿನಿಂಗಲ್ಲಿ 2 ಜನ ಆರಂಭ ಮಾಡಿದ್ವಿ, ಇವಾಗ 25 to 30 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ ಬಿಸ್ನೆಸ್ ಆಪರ್ಚುನಿಟಿ ಯಾವುದು, ಆ ಪ್ರಾಡಕ್ಟ್ ಯಾವುದು ಅಂತ ನಾಗನಗೌಡ ಪಾಟೀಲ್ ಸರ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ಮ ನಾಗನಗೌಡ ಪಾಟೀಲ್ ಮಾತಾಡೋದು. ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಸುಮಾರು 1 ವರ್ಷಗಳಿಂದ ನಾವು ಲಾಸ್ಟ್ ಫೆಬ್ರವರಿಲಿ ಬಸುಕಿ ಲಿಥಿಯಂ UPS ಅನ್ನು ಲಾಂಚ್ ಮಾಡಿದ್ವಿ. ಇದು ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಅಥವಾ ನಿಮ್ಮ ಹಾರೈಕೆಯಿಂದ ಒಳ್ಳೆ ಸ್ಪೀಡಲ್ಲಿ ಗ್ರೋ ಆಗ್ತಾ ಇದೆ. ಅದು ಇನ್ನೂ ಗ್ರೋ ಆಗಬೇಕು ಅಂಥೇಳಿ ನಮ್ಮ ಉದ್ಯಮ ಚಾನಲ್ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ. ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗಬೇಕು, ಮತ್ತು ಹೊಸದಾಗಿ ಯಾರು ಬಿಸ್ನೆಸ್ ಆರಂಭ ಮಾಡಬೇಕಂತ ಇಂಟೆನ್ಷನ್ ಇರ್ತಾರೆ, ಅಂಥವ್ರಿಗೊಂದು ಉಪಯೋಗ ಆಗಲಿ ಅಂಥೇಳಿ ನಾವು ನಿಮಗೆ ಅಪ್ರೋಚ್ ಮಾಡಿದ್ವಿ. ಇವಾಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋದಾದರೆ, ಇದು ಕರ್ನಾಟಕದ ಮೊದಲ ಕಂಪನಿ ಬಸುಕಿ ಲಿಥಿಯಂ UPS ಅನ್ನೋದು. ನಾರ್ಮಲಿ ನೀವು UPS ಬ್ಯಾಟ್ರಿಗಳನ್ನು ನೋಡಿರ್ತೀರಾ, ದೊಡ್ಡದಾಗಿ ಸೈಜ್ ಇರುತ್ತೆ, ಜಾಗ ಅಕ್ವೈರ್ ಮಾಡ್ಕೊಳುತ್ತೆ. ಈ ಥರದ್ದಿಲ್ಲ, ಇದು ನಮ್ಮದು ಸ್ಮಾಲ್ ಒಂದು UPS ಇರುತ್ತೆ. ಸರಿ, ಬಿಸ್ನೆಸ್ನ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವ ರೀತಿಯಾಗಿ ಈ ಬಿಸ್ನೆಸ್ನ ಮಾಡ್ಬೋದು? ಇದು ಟೆಕ್ನಿಕಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಈ ಬಿಸ್ನೆಸ್ನ ಮಾಡ್ಬೋದು ಅವರು? ಓಕೆ, ನಿಮಗೆ ನಿಮ್ಮ ಚಾನಲಲ್ಲಿ ಎಷ್ಟೋ ಉದ್ಯಮಗಳು ತೋರಿಸಿರ್ತೀರ. ಮೀನ್ಸ್ ಯಾವುದೋ ಒಂದು ಬಟ್ಟೆ ಶೋರೂಮ್ ಆಗಲಿ, ಒಂದು ಬಟ್ಟೆದೆ ಆಗಲಿ, ಏನೋ ಒಂದು ತೋರಿಸಿರ್ತೀರ. ಸ್ವಲ್ಪ ಈಸಿ ಇರ್ತದೆ. ಬಟ್ ಇದು ಟೆಕ್ನಿಕಲ್ ಪ್ರಾಡಕ್ಟ್ ಆಗಿದ್ರೆ ಸ್ವಲ್ಪ ಕಷ್ಟ ಇರ್ತದೆ, ಬಟ್ ಅಷ್ಟೇ ಒಂದು ರೆಸ್ಪೆಕ್ಟ್ ಇರ್ತದೆ ನಿಮಗೆ. ಇವನ್ನ ನಮ್ಮ ಪ್ರಾಡಕ್ಟನ್ನು ನೀವು ಮೂಮೆಂಟ್ ಮಾಡಬೇಕು ಅಥವಾ ನೀವು ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ಬೇಸಿಕ್ ನಾಲೆಜ್ ನಾವು ತೊಗೋಬೇಕಾಗತ್ತೆ. ಅದರ ನಾಲೆಜ್ ಸಂಬಂಧಪಟ್ಟಂಗೆ ನಾವು 15 days ಒನ್ಸು, ಮಂತ್ಲಿ ಒನ್ಸು ನಾವು ಗೂಗಲ್ ಮೀಟನ್ನು ಕನೆಕ್ಟ್ ಮಾಡ್ತಾ ಇರ್ತೀವಿ. ಆಲ್ರೆಡಿ ನಾವು ವಿಡಿಯೋಸ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದ್ರ ಬಗ್ಗೆ ಏನು ಟ್ರೈನಿಂಗ್ ಬೇಕಲ್ಲ, ವಿ ವಿಲ್ ಗಿವ್ ಫುಲ್ ಟ್ರೈನಿಂಗ್. ಅದ್ರ ಬಗ್ಗೆ ಯಾವುದೂ ಡೌಟ್ ಇಲ್ಲ. ಬಟ್ ಏನಂದರೆ ನಮ್ಮದು ಒಂದು ಇಂಟೆನ್ಷನ್ ಇದೆ. ನಮ್ಮದು ಬಸುಕಿ ಲಿಥಿಯಂ UPSದು ಒಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್. ಇದು ನಾರ್ಮಲ್ UPS ಥರ UPS ಅಲ್ಲ. ಅಂದರೆ ನಿಮಗೆ ನಾರ್ಮಲ್ UPS ಏನಾಗುತ್ತೆ, ನಿಮಗೆ 21,000 ಸಿಗುತ್ತೆ. ಬಟ್ ನಮ್ಮ UPS ಬಂದ್ಬಿಟ್ಟು ನಿಮಗೆ 27,500 ಇರುತ್ತೆ. ಬಟ್ ಇಲ್ಲಿ ಅರೌಂಡ್ ಎಷ್ಟಾಯಿತು, ಒಂದು 6,500 ರೂಪೀಸ್ ಎಕ್ಸ್ಟ್ರಾ ಆಯಿತು. ಯಾಕಾಯಿತು ಅಂತ ಆ ಥರ ವಿಚಾರ ಮಾಡಿದಾಗ ಅದಕ್ಕೆ ಸಾವಿರಾರು ಆನ್ಸರ್ಗಳು ಬರ್ತಾ ಹೋಗ್ತವೆ. ಆ ಥರ ನಿಮಗೆ ಇದೊಂದು ವಿಶೇಷವಾದ ಪ್ರಾಡಕ್ಟು, ಎಲ್ಲರೂ ಮಾಡಲಿಕ್ಕೆ ಆಗಲ್ಲ. ಬಟ್ ಸ್ಪೆಷಲ್ ಇದ್ರ ಮೇಲೆ ಒಂದು ಒಂಥರ ಏನೋ ಲವ್ಲಿ ಇರ್ತದೆ. ಕೆಲವೊಬ್ರು ನೋಡಿ, ಅವ್ರು ಆ್ಯಪಲ್ ಫೋನೇ ಯೂಸ್ ಮಾಡಬೇಕು ಅಂತಾರೆ, ವುಡ್ಲ್ಯಾಂಡ್ ಶೂಸೇ ಯೂಸ್ ಮಾಡಬೇಕಂತಾರೆ, ಆಮೇಲೆ ಬಾಟಾ ಸ್ಲಿಪ್ಪರ್ಸೇ ಯೂಸ್ ಮಾಡ್ಬೇಕಂತಾರೆ. ಈ ಥರ ಒಂದು ಸ್ಪೆಕ್ಟ್ಯುಕ್ಯುಲರ್ ಜನ ಇರ್ತಾರೆ. ಅವ್ರಿಗೆ ಇದೇ ಥರ ಪ್ರಾಡಕ್ಟ್ ಬೇಕು, ಇದೇ ಥರ ಬೇಕು, ಆಮೇಲೆ ಅದೇ ಥರ ಫ್ಯೂಚರ್ಸ್ ಬೇಕು. ಅವ್ರೊಂಥರ ಯುನಿಕ್ ಇರ್ತಾರೆ. ಆ ಥರ ವ್ಯಕ್ತಿಗಳು 100% ಇದನ್ನು ಬೈ ಮಾಡ್ತಾರೆ. ಹಾಗಂತೇಳ್ಬಿಟ್ಟು ಅವರಷ್ಟೇ ಬೈ ಮಾಡಬೇಕು ಅಂತ ಇಂಟೆನ್ಷನ್ ಇಲ್ಲ ಇದರಲ್ಲಿ. ಸಾಮಾನ್ಯ ಜನನೂ ಬೈ ಮಾಡ್ಬೋದು. ಅದಕ್ಕೆ ಅವ್ರದ್ದೇ ಆದಂಥ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ನಾವು. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದಾಗ
100% ಕನ್ವಿನ್ಸ್ ಆಗ್ತಾರೆ. ಮತ್ತು ನಮ್ಮದು ಒಂದು ಇಂಟೆನ್ಷನ್ ಏನಿದೆ ಅಂತಂದರೆ ನಮ್ಮ ಪ್ರಾಡಕ್ಟು ಗಲ್ಲಿ ಸಿಗೋ ಹಾಗಿಲ್ಲ. ನಮ್ಮದು ಒಂದು ಅಜೆಂಡಾ ಇದೆ, ಕ್ಲೀನ್ ಅಜೆಂಡಾ. ಏನಂತಂದರೆ ನಮ್ಮ ಪ್ರಾಡಕ್ಟು ಎಲ್ಲ ಕಡೆ ಸಿಗಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಶಾಪಲ್ಲಿ, ಎಲ್ಲ ಬ್ಯಾಟ್ರಿ ಶೋರೂಮಲ್ಲಿ, ಎಲ್ಲ ಗ್ಯಾರೇಜಸ್ಸಲ್ಲಿ, ಎಲ್ಲ ಕಡೆ ಸಿಗಬಾರ್ದು ಅನ್ನೋ ಒಂದು ಉದ್ದೇಶ ಇದೆ. ಪರ್ಟಿಕ್ಯುಲರ್ ನಮ್ಮದು ಇಂಟೆನ್ಷನ್ ಏನಂದರೆ ಒಂದು ತಾಲೂಕಿಗೆ ಒಬ್ಬ ಫ್ರಾಂಚೈಸಿ, ಒಂದು ಡಿಸ್ಟ್ರಿಕ್ಟ್ ಸಿಟಿಗೆ ಒಬ್ಬರು ಅಥವಾ ಇಬ್ಬರು. ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಸಿಟಿ ಇದೆ, ಬಿಗ್ಗರ್ ಸಿಟಿ ಇದೆ, ಅಲ್ಲಿ 2 ಫ್ರಾಂಚೈಸಿ ಮಾಡ್ಬೇಕಂತ ಇದೆ. ಅದರ ತಾಲೂಕಿಗೆ ನಾವು ಇಂಡಿವಿಜುವಲ್ ಒಂದೊಂದು ಫ್ರಾಂಚೈಸಿನ ಮಾಡಬೇಕಂತ ನಮ್ಮದು ಇಂಟೆನ್ಷನ್ ಇದೆ. ಈ ಥರ ನಾವು ಒಂದು ಇಂಡಿವಿಜುವಲ್ ತಾಲೂಕು ಪ್ಲಸ್ ಇಂಡಿವಿಜುವಲ್ ಡಿಸ್ಟ್ರಿಕ್ಟ್ ಸಿಟಿಗೆ ನಾವು ಫ್ರಾಂಚೈಸಿನ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಫ್ರಾಂಚೈಸಿ ಇದೇನೆಂದರೆ ನಮಗೆ ಏನೋ ನಮ್ಮದು ಡೆಪಾಸಿಟ್ ಆಗಲಿ ಮತ್ತೊಂದಾಗಲಿ ಆ ಥರ ಯಾವುದೂ ಒಂದು ಕಂಡೀಷನ್ಸ್ ಇಲ್ಲ. ನೀವು ಫ್ರೀಡಮ್ ಆಗಿ ಮಾಡ್ಬೋದು. ಒಂದು ಅರೌಂಡ್ ಒಂದು 200 ಸ್ಕ್ವೇರ್ ಫೀಟ್ ನಿಮ್ಮಲ್ಲಿ ಜಾಗ ಇರಬೇಕು, ಒಂದು ಬಿಸ್ನೆಸ್ ಪ್ರಿಮೈಸ್ ಇರಬೇಕು. ಆಮೇಲೆ GST ಇದ್ದರೆ ಭಾಳ ಉತ್ತಮ. ಯಾಕಂದರೆ GST ಅಂದರೆ ಎಲ್ಲರಿಗೂ ಗೊತ್ತು, ಬರೀ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋದಂತ ಅಷ್ಟೇ ಇರ್ತದೆ. ಹಂಗಿಲ್ಲ. ಈಗ ನಿಮ್ಮೊಂದು ಫ್ಯೂಚರಲ್ಲಿ ಬಿಸ್ನೆಸ್ಸಲ್ಲಿ ಗ್ರೋ ಆಗಬೇಕು, ನಾಳೆ ಏನಾದರೂ ಗೌರ್ಮೆಂಟಿಂದ ಲೋನ್ ತೊಗೋಬೇಕು, ಏನೋ ಡೆವಲಪ್ ಆಗಬೇಕಂದ್ರೆ ನಿಮಗೆ GST ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆದ್ದರಿಂದ GST ತೊಗೊಂಡು ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಹೆಲ್ದಿ ಬಿಸ್ನೆಸ್ ಇರುತ್ತೆ. ನೋಡಿ ಸರ್, ನಾವು ಒಂದು ಡಿಸ್ಟ್ರಿಕ್ಕಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ತೀವಿ. ಇವಾಗ ಬಿಗ್ಗರ್ ಡಿಸ್ಟ್ರಿಕ್ ಇದೆ, ಮಂಗಳೂರು ಬಿಗ್ಗರ್ ಡಿಸ್ಟ್ರಿಕ್ಕು, ಶಿವಮೊಗ್ಗ ಬಿಗ್ಗರ್ ಡಿಸ್ಟ್ರಿಕ್ಕು. ಈ ಥರ ಬಿಗ್ಗರ್ ಡಿಸ್ಟ್ರಿಕ್ ಏನು ಮಾಡ್ತೀವಿ ನಾವು, ಸಾಧ್ಯತೆ ಬಿದ್ದರೆ 2 ಮಾಡ್ತೀವಿ, ಇಲ್ಲಾಂದರೆ ಒಬ್ಬರೇ ನಮಗೆ ಫುಲ್ಫಿಲ್ ಮಾಡಿದ್ರೆ 100% ನಾವು ಒಬ್ಬರನ್ನೇ ಕಂಟಿನ್ಯೂ ಮಾಡ್ತೀವಿ. ಒಬ್ಬರು ಯಾವ ಥರ ಫುಲ್ಫಿಲ್ ಅಂದರೆ ನಮ್ಮದು ಇಂಟೆನ್ಷನ್ ಇದೆ, ಒಂದು ಡಿಸ್ಟ್ರಿಕ್ಕಿಂದ 50 ನಂಬರ್ಸ್ ಮಂತ್ಲಿ ನಮ್ಮದು ಸೇಲ್ಸ್ ಬರಬೇಕು, ಒಂದು ತಾಲೂಕಿಂದ 25 ನಂಬರ್ಸ್ ಸೇಲ್ಸ್ ಬರಬೇಕಂತ ನಮ್ಮದೊಂದು ಅಜೆಂಡಾ ಇದೆ ಕಂಪ್ನಿದು. ಆ ಅಜೆಂಡಾ ಪರ್ಟಿಕ್ಯುಲರ್ ನಾವು ಯಾರು ಅಪಾಯಿಂಟ್ ಮಾಡ್ತೀವೋ ಅವ್ರು ಫುಲ್ಫಿಲ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಇನ್ನೊಬ್ಬರು ಅಪಾಯಿಂಟ್ ಮಾಡೋ ವಿಚಾರ ಮಾಡೋ ಹಾಗಿಲ್ಲ. ಓಕೆನಾ? ಒಂದು ಮತ್ತು ನಮ್ಮದು ಬಿಸ್ನೆಸ್ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ನಮ್ಮದು ಆಲ್ ಓವರ್ ಕರ್ನಾಟಕ ನಾವು ಯೂಟ್ಯೂಬಲ್ಲಿ ಮತ್ತು ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ಪಬ್ಲಿಷ್ ಮಾಡ್ತಾ ಇದ್ದೀವಿ. ನಮಗೆ ಆರ್ಡರ್ಸ್ ಹೆವಿ ಬರ್ತಾ ಇದ್ದಾವೆ. ಇಫ್ ಇಟ್ ಈಸ್ ನಮಗೆ ಇವಾಗ ಒಂದು ಶಿವಮೊಗ್ಗದಲ್ಲಿ ಆರ್ಡರ್ ಬಂತು, ಅಥವಾ ದಾವಣಗೆರೆಯಲ್ಲಿ ಆರ್ಡರ್ ಬಂತು, ಅಥವಾ ನಮಗೆ ಬಳ್ಳಾರಿಲಿ ಆರ್ಡರ್ ಬಂತು, ನಾವು ಅಲ್ಲಿ ಯಾರು ಫ್ರಾಂಚೈಸಿ ಅಪಾಯಿಂಟ್ ಮಾಡ್ತಾರಲ್ಲ ಅವರಿಗೆ ಆ ಲೀಡ್ಸನ್ನು ಕೊಡ್ತೀವಿ. ನಾವು ಟೋಟಲಿ ನಮ್ಮ ಕಂಪನಿಯಿಂದ ಬಿಲ್ಲಿಂಗ್ ಡೈರೆಕ್ಟ್ ಕಸ್ಟಮರ್ಗೆ ಸ್ಟಾಪ್ ಮಾಡಿಬಿಟ್ಟು ಏರಿಯಾ ವೈಸ್ ಯಾರು ಫ್ರಾಂಚೈಸಿ ಇರ್ತಾರಲ್ಲ ಅವರಿಗೆ ಆ ಲೀಡ್ಸನ್ನು ಫಾಲೋ ಮಾಡ್ತೀವಿ. ಫ್ರಾಂಚೈಸಿ ಬೇಗ ತಗೊಂಡ್ರೆ ಅವರಿಗೆ ಉತ್ತಮವಾದ ಬಿಸ್ನೆಸ್ ಸಿಗುತ್ತೆ. ನಮ್ಮ ಕಡೆಯಿಂದ ನಿಮಗೆ ಲೀಡ್ ಸಿಗುತ್ತೆ, ನೀವೇ ಮಾಡ್ಬೇಕಂತಿಲ್ಲ. ಆಮೇಲೆ ನಮ್ದೊಂದು ಏನು ಸಪೋರ್ಟ್ ಇದೆ ಅಂತಂದರೆ, ನೀವು ಏನೇ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಿ, ನೀವು ನಮ್ಮದು ಇಂಟೆನ್ಷನ್ ಇದ್ದರೆ ಯೂಟ್ಯೂಬ್ ಚಾನಲ್ ನಾನೊಬ್ಬನೇ ಬರಬಾರ್ದು, ನೀವು ಬರಬೇಕು. ನೆಕ್ಸ್ಟ್ ನಿಮ್ಮ ಒಂದು ಬಿಸ್ನೆಸ್ ಪ್ರಿಮೈಸಸ್ ಯೂಟ್ಯೂಬಲ್ಲಿ ಬರಬೇಕು. ನೀವು ಒಂದು ರೆಪ್ರೆಸೆಂಟೇಷನ್ ಮಾಡಬೇಕು. ನಮ್ಮ ಪ್ರಾಡಕ್ಟನ್ನ ಇಂಟೆನ್ಷನ್ ಇದೆ ಪ್ರಮೋಟ್ ಮಾಡ್ಕೋಬೋದು. ಅದಕ್ಕೆ ಪ್ರಮೋಷನ್ ಏನೇ ಕಾಸ್ಟ್ ಆಗಲಿ ಕಂಪ್ನಿ 50% ಬೇರ್ ಮಾಡುತ್ತೆ. ಇವಾಗ ನೀವು ಫೇಸ್ಬುಕ್ ಆ್ಯಡ್ ಮಾಡ್ತೀರಾ, ವಿ ವಿಲ್ ಬೇರ್ ಆನ್ 50%. ನೀವು ಯೂಟ್ಯೂಬ್ ಆ್ಯಡ್ ಮಾಡ್ತೀರಾ, ಅದಕ್ಕೆ 50% ಬೇರ್ ಮಾಡ್ತೀವಿ. ನೀವು ಈ ಥರ ಬ್ರೋಷರ್ಸ್ ನಾವೇ ಮಾಡ್ಕೊಡ್ತೀವಿ. ಇದು ಎಷ್ಟೇ ಬೇಕಂದ್ರೆ ಕೊಡ್ತೀವಿ. ನೀವು 50,000 ಬೇಕಾ, 1 lakh ಬೇಕಾ, ಅಷ್ಟು ಬ್ರೋಷರ್ಸ್ ಬೇಕಂದ್ರೂ ನಾವು ಮಾಡ್ಕೊಡ್ತೀವಿ. ಬಟ್ ಏನು ಒಂದೇ ಕಂಡೀಷನ್ಸ್ ಏನಪ್ಪ ಅಂದರೆ, ಕಂಪ್ನಿ 50% ಬೇರ್ ಮಾಡುತ್ತೆ, 50% ನೀವು ಬೇರ್ ಮಾಡಬೇಕು. ಯಾವುದೋ ಒಂದು ನಿಮ್ಮ ಏರಿಯಾದಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀರಾ, ಅದಕ್ಕೆ ಏನು ಸಪೋರ್ಟಿಂಗ್ ಬೇಕು, ನಿಮಗೆ ಫ್ಲೆಕ್ಸ್ ಬೇಕಾ, ಅಥವಾ ಅಲ್ಲಿ ಎಕ್ಸಿಬಿಷನ್ಸ್ ಫೀಸ್ ಆಗಲಿ ಮತ್ತೊಂದಾಗಲಿ, ನಾವೆಲ್ಲ 50% ಕಂಪ್ನಿಯಿಂದ ಬೇರ್ ಮಾಡ್ತೀವಿ. ಈ ಥರ ನಿಮಗೆ ನಾವು ಟೋಟಲಿ ಹೋಲ್ ಆ್ಯಂಡ್ ಸೋಲ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಬೇರೆ ಬೇರೆ ಕಂಪನಿಗಳಲ್ಲಿ ನೀವು ಅಟ್ಯಾಚ್ ಆದರೆ ಅಥವಾ ಟೈಅಪ್ ಆದರೆ ಏನಾಗುತ್ತೆ ಅಂದರೆ, ದೇ ವಿಲ್ ಗಿವ್ ಓನ್ಲಿ ಪ್ರಾಡಕ್ಟ್ ಕೊಡ್ತಾರೆ. ಬಟ್ ನಮ್ಮಲ್ಲಿ ಹಂಗಲ್ಲ, ಒಂದು ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಸಿಗ್ತದೆ, ಏನೋ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ, ಪ್ಲಸ್ ನಿಮಗೆ ಪ್ರಾಡಕ್ಟ್ ನಾಲೆಜ್ ಕೊಡ್ತೀವಿ. ಬಿಕಾಸ್ ಆಫ್ ಮೈ ಸೆಲ್ಫ್, ನಾನು ಟ್ರೇಡಿಂಗಲ್ಲಿ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಸ್ ಎ ಎಂಪ್ಲಾಯ್ ಆಗಿ 5 years ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಅರೌಂಡು ಒಂದು 15 to 18 years ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಪರ್ಸ್ನಲಿ ಮೈ ಸೆಲ್ಫ್ ನಮ್ಮದೊಂದು ಟೀಮ್ ಇದೆ. ಮತ್ತು ನಾನು ನಿಮಗೆ ಒಂದು ಪ್ರಾಡಕ್ಟನ್ನು ಯಾವ ಥರ ಸೇಲ್ ಮಾಡಬೇಕು, ಅದನ್ನು ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಕಸ್ಟಮರ್ನ ಕ್ವಶನ್ಸ್ ಕೇಳಬೇಕು, ಯಾವ ಕಸ್ಟಮರು ಯಾವ ಥರ ಕ್ವಶನ್ ಕೇಳಿದ್ರೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಪ್ರತಿಯೊಂದೂ ನಮಗೆ ಇನ್ ಆ್ಯಂಡ್ ಔಟು ನಾವು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಟೀಮ್ ಇದೆ. ನಾವು 1 to 1 ಏನೇ ಇದ್ದರೂ ನಿಮಗೆ ಕಸ್ಟಮರ್ಸ್ ಕ್ವೈರೀಸ್ ಏನಿದ್ರು ನಾವು ಸಾಲ್ವ್ ಮಾಡೋಷ್ಟು ಒಂದು ಕೆಪಾಸಿಟಿ ಇದೆ. ಸುಮ್ಮನೆ ಏನೋ ಒಂದು ದುಡ್ಡು ಹಾಕ್ಬಿಟ್ಟಿದ್ದೀವಿ, ಪ್ರಾಡಕ್ಟ್ ರೆಡಿ ಮಾಡಿಬಿಟ್ಟಿದ್ದೀವಿ, ಸೇಲ್ ಮಾಡಿ ಅಂದರೆ ಆ ಥರ ಅಲ್ಲ. ಇದು ಒಂಥರ ಏನಂದರೆ, ಇವಾಗ ನೀವು ನಾರ್ಮಲ್ ಒಂದು ಶುಗರು, ಅಕ್ಕಿ, ಬೇಳೆ ಇದನ್ನು ಸೇಲ್ ಮಾಡ್ತಿಲ್ಲ, ಆ ಥರ ಪ್ರಾಡಕ್ಟ್ ಅಲ್ಲ. ಇದು ಒಂದು ಟೆಕ್ನಿಕಲ್ ಪ್ರಾಡಕ್ಟನ್ನು ನೀವು ಟೆಕ್ನಿಕಲ್ ಟರ್ಮ್ಸಲ್ಲೇ ಕಸ್ಟಮರ್ಗೆ ಕನ್ವಿನ್ಸ್ ಮಾಡಿದಾಗ ಡೆಫಿನೆಟ್ಲಿ ಕನ್ವಿನ್ಸ್ ಆಗ್ತಾರೆ. ಅದನ್ನು ಬಿಟ್ಟರೆ ಸುಮ್ಮನೆ ನೀವು UPS ಇದೆ ಬ್ಯಾಟ್ರಿ ಇದೆ ತೊಗೊಂಡ್ರು ಯಾರು ತೊಗೊಳಂಗಿಲ್ಲ. ಆ ಥರ ಇರ್ತದೆ. ನಿಮ್ಗೆ ಟೆಕ್ನಿಕಲಿ ನಾವು ಏನೇ ನಾಲೆಜ್ ಬೇಕಂದ್ರೂ ನಾವು ಡೆಫಿನೆಟ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ. ನಿಮ್ಮನ್ನ ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಮಾಡ್ತೀವಿ. ದೆನ್ ಓನ್ಲಿ ನೀವು ಏಬಲ್ ಟು ಈಸಿಲಿ ನೀವು ಸೇಲ್ ಮಾಡ್ಬೋದು. ಹೀಗಿದೆ ಮಾರ್ಕೆಟಿಂಗ್ ಫುಲ್ ಸಪೋರ್ಟ್ ಮಾಡ್ತೀರಾ. ಮಾರ್ಕೆಟಿಂಗ್ಗೆ ಆಗುವಂಥ ಖರ್ಚನ್ನ 50% ನೀವೇ ಕೊಡ್ತೀರಾ. ಎಸ್ ಇದೆ ಸರ್. ಈಗ ಫ್ರಾಂಚೈಸ್ನ ತಗೊಂಡಿರ್ತಾರೆ, ಅವರು ವಾರಂಟಿನ ಹೇಗೆ ಕ್ಲೈಮ್ ಮಾಡ್ಕೊಳ್ಬೋದು, ಎಷ್ಟು ವರ್ಷವರೆಗೂ ವಾರಂಟಿ ಇರುತ್ತೆ ಅವ್ರು ಕ್ಲೈಮ್ ಮಾಡ್ಕೊಳ್ಳೋದಾದರೆ? ಸರ್ ನೋಡಿ ಸರ್, ನಮ್ಮದು ವೆರಿ ಬಿಗಿನಿಂಗ್ ವಿ ಆರ್ ಟೋಟಲಿ ಪ್ಲ್ಯಾನ್ಡ್ ಇನ್ ಸರ್ವಿಸ್ ಆ್ಯಂಡ್ ಆಲ್. ನೋಡಿ ಸರ್, ನಮ್ದು ಏನಿದೆ ಅಂದರೆ, ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರೂ ಆನ್ಸೈಟ್ ಸರ್ವಿಸ್ ಕಂಪನಿ ಕೊಡುತ್ತೆ. ಸರ್ವಿಸ್ ಈಸ್ ಎ ಕಂಪನಿ ರೆಸ್ಪಾನ್ಸಿಬಿಲಿಟಿ. ಟೋಟಲಿ ವಿ ಆರ್ ಟೇಕ್ ಕೇರ್ ಆಫ್ ದ ಸರ್ವಿಸ್. ಬಟ್ ಫ್ರಾಂಚೈಸಿ ಕಾನ್ಸೆಪ್ಟ್ದು, ಫ್ರಾಂಚೈಸಿ ಕೆಲಸ ಏನಿರುತ್ತೆ ಅಂದರೆ, ಓನ್ಲಿ ಸೇಲ್ಸ್ ಮಾಡೋದು, ಇನ್ಸ್ಟಾಲೇಷನ್ ಮಾಡೋದು ಅವ್ರ ಡ್ಯೂಟಿ ಇರುತ್ತೆ. ಆಫ್ಟರ್ ದಟ್ ಏನೇ ಸರ್ವಿಸ್ ಬಂದ್ರೂ
ನಮ್ಮ ಟೋಲ್ ಫ್ರೀ ನಂಬರ್ಗೆ ಮತ್ತು ಹೆಲ್ಪ್ಲೈನ್ಗೆ ನೀವು ಲಾಗಿನ್ ಮಾಡಿದರೆ ನಮ್ಮದು ಹೆಲ್ಪ್ಲೈನ್ ನಂಬರ್ಸ್ ಬಂದುಬಿಟ್ಟು ನಿಮಗೆ ಮಾರ್ನಿಂಗ್ 9:30 to 6 o'clockವರೆಗೂ ವರ್ಕ್ ಇರುತ್ತೆ. ನಾವು ಡೆಡಿಕೇಟೆಡ್ IVR ಸಿಸ್ಟಮ್ ಇದೆ. ನೀವು ಆಮೇಲೆ ಆಫ್ಟರ್ವರ್ಡ್ಸು ನೀವು ಕಾಲ್ ಮಾಡಿದ್ರು ನಿಮ್ಮದು ಮಿಸ್ ಕಾಲ್ ನಮ್ಮಲ್ಲಿ ರೆಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಸು ನಿಮ್ಗೆ ಕಾಲ್ ಮಾಡ್ತಾರೆ. ಆ ಥರ ನಮ್ಮದೊಂದು ಸ್ಟ್ಯಾಂಡರ್ಡ್ ಸೆಟಪ್ ಇದೆ. ಸೆಟಪ್ಪಿಂದ ನಿಮಗೆ 100% ನಾವು ಸರ್ವಿಸ್ ಕೊಟ್ಟೇ ಕೊಡ್ತೀವಿ. ಎಕ್ಸ್ಪರ್ಟ್ ಟೆಕ್ನಿಷಿಯನ್ಸ್ ಇದ್ದಾರೆ ಆಲ್ ಓವರ್ ಕರ್ನಾಟಕ. ವಿ ಆರ್ ಟೋಟಲಿ ಪ್ಲ್ಯಾನ್ ಫಾರ್ ಗಿವ್ ದ ಆನ್ ಸೈಟ್ ಸರ್ವಿಸ್. ಔಟ್ ಆಫ್ ದಿ ನಾವು ಇವಾಗ ಇದು ಕರ್ನಾಟಕ ಅಂತ ಹೋದಾಗ ನಮ್ದು ಇನ್ನೂ ಪ್ಲ್ಯಾನ್ ಇಲ್ಲ. ಅದಕ್ಕೋಸ್ಕರ ಇಫ್ ಇಟ್ ಈಸ್ ಅವರೇ ಓನ್ ರಿಸ್ಕ್ ತೊಗೊಂಡು ಸರ್ವಿಸ್ ಕೊಡ್ತಾರೆ ಅಂತಂದರೆ ಅಲ್ಲಿ ಮಾಡ್ತೀವಿ. ಬಟ್ ವಿತಿನ್ ದ ಕರ್ನಾಟಕ ವಿ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಸರ್ವಿಸ್, ಎಂಟೈರ್ ಸರ್ವಿಸ್. ಫ್ರಾಂಚೈಸಿ ಯಾರು ತಗೊಂಡ್ರು ಸರ್ವಿಸ್ನ? ಎಸ್, ಡೆಫಿನೆಟ್ಲಿ ವಿ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದ ಸರ್ವಿಸ್. ಸರ್ ಇನ್ಸ್ಟಾಲೇಷನ್ ಅವರೇ ಮಾಡ್ಕೊಳ್ಬೋದು, ಅದು ಈಸಿ ಇರುತ್ತೆ ಹೇಗೆ? ಸರ್ ನೋಡಿ ಸರ್, ನಮಗೆ ಜನರಲಿ UPSಗಳು ಹೋದಾಗ ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ 60 to 70 kg ವೇಟ್ ಇರ್ತದೆ. ಅದು 2 ಜನ ಎತ್ತಬೇಕಾಗುತ್ತೆ. ಇಷ್ಟೆಲ್ಲ ಡಿಫಿಕಲ್ಟೀಸು ಮೊದಲಿತ್ತು. ಬಟ್ ಇದರಲ್ಲಿ ನಮ್ಮದು ಆ ಥರ ಡಿಫಿಕಲ್ಟೀಸ್ ಇಲ್ಲ. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರ್ತದೆ. ಇದನ್ನು ಕಸ್ಟಮರು ಮಾಡ್ಕೋಬೋದು, ನೀವು ಈಸಿಯಾಗಿ ಮಾಡ್ಬೋದು. ಬಟ್ ಏನಂದರೆ ಒಂದು UPS ಪಾಯಿಂಟ್ ಅಂತ ಎಲೆಕ್ಟ್ರಿಷಿಯನ್ ಕಡೆಯಿಂದ ಒಂದು UPS ಪಾಯಿಂಟ್ ಅನ್ನೋದು ಇರಬೇಕಾಗುತ್ತೆ ಮನೆಯಲ್ಲಿ. ಅದಿತ್ತು ಅಂತಂದರೆ ಎನಿ ಒನ್ ಕ್ಯಾನ್ ಡೂ ದ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್. ಇದು ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ನಾವು ಡಿಸೈನ್ ಮಾಡೋದ್ರಿಂದ ಈಸಿಯಾಗಿ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಬೋದು. ಅದನ್ನ ಆಮೇಲೆ ಡೆಮೋದಲ್ಲಿ ನಾವು ನೋಡಿ. ಎಸ್, ಡೆಫಿನೆಟ್ಲಿ ವಿ ವಿಲ್ ಗಿವ್ ಎವ್ರಿಥಿಂಗ್ ಡೆಮೋ ಸರ್. ಓಕೆ ಸರ್, ನೋಡಿ ಸರ್, ನಮ್ದು ಇದು ಪ್ರೀಮಿಯಂ ಪ್ರಾಡಕ್ಟ್. ನಮ್ಮದು BK1250 ಅಂತ ಮಾಡೆಲ್. ಇದು ಪ್ರೀಮಿಯಂ ಪ್ರಾಡಕ್ಟು. ಇದು ಬಂದ್ಬಿಟ್ಟು ನಿಮಗೆ 1000 ವ್ಯಾಟ್ ಕೆಪಾಸಿಟಿ ಇದೆ. ನಾವು ಮಾಡೆಲ್ ನೇಮ್ ಬಂದ್ಬಿಟ್ಟು BK1250 ಅಂತೀವಿ. 1250 VA 0.8 ಪವರ್ ಫ್ಯಾಕ್ಟರ್ ಇರೋದ್ರಿಂದ ನಮ್ಮದು 1000 ವ್ಯಾಟ್ ವಿಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದೆ. 1000 ವ್ಯಾಟ್ ಯಾಕೆ ಡಿಸೈನ್ ಮಾಡಿದ್ದೀವಿ ಅಂತಂದರೆ, ನಾವು ಒಂದು ಮನೆಯಲ್ಲಿ 750 ವ್ಯಾಟ್ ಮಿಕ್ಸಿ ಇರುತ್ತೆ, ಅದು ಆರಾಮ್ಸೆ ರನ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದನ್ನು 1000 ವ್ಯಾಟ್ ಡಿಸೈನ್ ಮಾಡಿದ್ದೀವಿ. ನೋಡಿ ಸರ್, ನಾವಿವಾಗ ನಿಮಗೆ ತೋರಿಸ್ತೀವಿ ಯಾವ ಥರ ವರ್ಕ್ ಆಗುತ್ತೆ ಏನಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನೋಡಿ ಸರ್, ನಾವು ವಾರಂಟಿ ಕಾರ್ಡ್ ಜೊತೆಗೆ ನಾವು ಏನು ಮಾಡ್ತೀವಿ ಸರ್, ವಾಲ್ ಮೌಂಟಿಂಗ್ ಸ್ಕ್ರೂ ಕೊಟ್ಟಿರ್ತೀವಿ, ಮತ್ತು ನಾವು ಫ್ಯೂಸ್ ಎಲ್ಲ ಕೊಟ್ಟಿರ್ತೀವಿ. ನೋಡಿ ಇಲ್ಲಿ ಜೊತೆಗೆ ತೋರಿಸ್ತೀನಿ ನಿಮಗೆ. ಇದು ವಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ, ಜೊತೆಗೆ ನಾವೇನು ಮಾಡ್ತೀವಿ, ಈ ಥರ ವಾಲ್ ಮೌಂಟಿಂಗ್ಗೆ ಸ್ಕ್ರೂ ಕೊಟ್ಟಿರ್ತೀವಿ. ಯಾಕಂದರೆ ಈಸಿಲಿ ವಾಲ್ ಮೌಂಟಿಂಗ್ ಆಗಲಿಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಈ ಥರ DC ಫ್ಯೂಸಸ್ ಎಲ್ಲ ಕೊಟ್ಟಿರ್ತೀವಿ ನಾವು. ಓಕೆನಾ? ಇವಾಗ ನೋಡಿ, ನಾವು ಇದು ನೀವು ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ UPSಗೆ ಮೊದಲು ನಾವು ಈ ಥರ ಇವಾಗ ನೋಡಿ, ಇವಾಗ ಡಿಸ್ಪ್ಲೇ ಎಲ್ಲ ಆಫ್ ಇದೆ, ಇವಾಗ ಆಫ್ ಕಂಡೀಷನ್ ಇದೆ. ಇವಾಗ ನೋಡಿ, ನಾವು ಇದನ್ನು 3 ಫ್ಯೂಸ್ ಹಾಕಬೇಕು. ಹಾಕುವಾಗ ಮೊದಲು ಲೈಟಾಗಿ ಸ್ಪಾರ್ಕ್ ಬರುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಅದೇನು ಶಾಕ್ ಆಗಲ್ಲ. ಶಾಕ್ ಏನಾಗಲ್ಲ ಅಲ್ವಾ? ಎಸ್. ಓಕೆ, ಯಾವುದೇ ಭಯ ಪಡೋ ಪ್ರಶ್ನೆ ಇಲ್ಲ ಅಲ್ಲಿ. ನಿಧಾನವಾಗಿ ಒಂದೊಂದೇ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಾಕೊಂತ ಹೋಗಬೇಕು. ಎರಡನೇದ್ರಲ್ಲಿ ಏನು ಸ್ಪಾರ್ಕ್ ಆಗಲ್ಲ? ಇಲ್ಲ, ಎರಡನೇದ್ರಲ್ಲಿ ಸ್ಪಾರ್ಕ್ ಆಗಲ್ಲ. ಫಸ್ಟ್ ಹಾಕುವಾಗಷ್ಟೇ ಸ್ಪಾರ್ಕ್ ಬರುತ್ತೆ, ಎರಡನೇದ್ರಲ್ಲಿ ಸ್ಪಾರ್ಕ್ ಆಗಲ್ಲ. ಇವಾಗ ಲೈಟ್ ಆನ್ ಆಯಿತು. ನೋಡಿ, ನಾವು ಇದು 3 ಫ್ಯೂಸನ್ನು ಹಾಕಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಇಲ್ಲಿ ನೋಡಿ ಸರ್, ಇದು ಪವರ್ ಆಫ್ ಆನ್ ಸ್ವಿಚ್ ಇದೆ. ನಾವೀಗ ಪವರ್ ಆನ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಕಪ್ ಲೈಟ್ ಆನ್ ಆಯಿತು. ಅಂದರೆ ಇವಾಗ UPS ಬ್ಯಾಕಪ್ಗೆ ರೆಡಿ ಇದೆ ಅಂತೇಳಿ. ಓಕೆನಾ? ನೋಡಿ, ಇಲ್ಲಿ ಆದ್ಮೇಲೆ ನಾವಿವಾಗ ಇದನ್ನು ಟಾಪ್ ತೋರಿಸ್ತೀವಿ. ಅಂದರೆ ಇದು ಇನ್ಪುಟ್ಟು, ಇದು ಇನ್ಪುಟ್ಟು, ಇದು ಬಂದ್ಬಿಟ್ಟು ಔಟ್ಪುಟ್ಟು. ಇಲ್ಲಿ ನೋಡಿ, ಇದೇನಿದೆ, ಇದು ನಾವು ಔಟ್ಪುಟ್ಟು. ಅಂದರೆ ನಿಮ್ಮ ಮನೆಗಳಿಗೆ ಕನೆಕ್ಟ್ ಮಾಡಬೇಕು, ಲೋಡನ್ನು ಕನೆಕ್ಟ್ ಮಾಡಬೇಕಾಗಿಂತ ಸಿಸ್ಟಮ್ ಇದು. ಇದು ಇನ್ಪುಟ್ಟು. ನೋಡಿ, ಇದೆಲ್ಲ ಎಂಥ ಕ್ವಾಲಿಟಿ ಐಟಮ್ ಯೂಸ್ ಮಾಡಿದೆ ಅಂದರೆ, ನೀವು ಮನೇಲಿ ನಾರ್ಮಲಿ ಟಾಪ್ ನೋಡಿರ್ತೀರ, ಕೆಳಗಡೆ ಬಿದ್ದ ತಕ್ಷಣ ಒಡೆದು ಹೋಗ್ಬಿಡುತ್ತೆ. ನೋಡಿ, ನಮ್ಮದು ನೋಡಿ, ಇಷ್ಟು ಹೊಡೆದ್ರೂ ಏನಾಗಲ್ಲ, ವ್ಯತ್ಯಾಸ ಆಗಲ್ಲ. ನೋಡಿ, ಇಲ್ಲೇ ಸ್ಕ್ರ್ಯಾಚ್ ಆಯಿತು ಬಿಟ್ಟರೆ ಇದಕ್ಕೇನು ವ್ಯತ್ಯಾಸ ಆಗಲ್ಲ. ಅಂಥ ಹೈ ಕ್ವಾಲಿಟಿ ಮೆಟೀರಿಯಲ್, ಅನ್ಬ್ರೇಕೇಬಲ್ ಟಾಪನ್ನು ಯೂಸ್ ಮಾಡ್ತೀವಿ. ಮತ್ತು ಸ್ಟ್ಯಾಂಡರ್ಡ್ ಕಂಪ್ನಿ ನಾವು ನೋಡಿ, ಇದು ಪಾಲಿಕ್ಯಾಬ್ ಕೇಬಲ್. ನೋಡಿ, ಇಲ್ಲಿ ಜೂಮ್ ಮಾಡಿ ತೋರಿಸಿ, ನೀವು ಅವ್ರಿಗೆ ಗೊತ್ತಾಗುತ್ತೆ ವೀಕ್ಷಕರಿಗೆ. ಪಾಲಿಕ್ಯಾಬ್ ಕೇಬಲ್ ಅಂದರೆ ಈ ಥರ ಹೈ ಕ್ವಾಲಿಟಿ ಮಟೀರಿಯಲ್ನ ನಾವು ಯೂಸ್ ಮಾಡಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಫ್ಯೂಸನ್ನು ಯೂಸ್ ಮಾಡಿದ್ದೀವಿ, ಮತ್ತು ಸ್ವಿಚಸ್ಸನ್ನು ಯೂಸ್ ಮಾಡಿದ್ದೀವಿ, ಮತ್ತು ಡಬಲ್ ಫ್ಯಾನ್ ಹಾಕಿದ್ದೀವಿ. ನೋಡಿ, ಒಂದು ಸೆಕ್ಷನ್ ಬಂದುಬಿಟ್ಟು UPS ಕೂಲ್ ಆಗಲಿಕ್ಕೆ, ಇನ್ನೊಂದು ಸೆಕ್ಷನ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಕೂಲ್ ಆಗಲಿಕ್ಕೆ ನಾವು ಡಬಲ್ ಫ್ಯಾನನ್ನು ಯೂಸ್ ಮಾಡ್ತೀವಿ. ಮತ್ತು ನಾವು ಎಲ್ಲಿ ಪ್ಯಾಕ್ ಮಾಡ್ತಾ ಇಲ್ಲ, ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೋಡಿ, ನಮ್ಮದೇ ಬ್ರ್ಯಾಂಡ್ ನೇಮ್ ಇದೆ ಇಲ್ಲಿ. ಎಲ್ಲಿ ನಾವು ಕೆಲವರೆಲ್ಲ ಹೇಳ್ತಾರೆ ನೀವು ಎಲ್ಲಿಂದ ತರಿಸಿ ಅಸೆಂಬಲ್ ಮಾಡ್ತೀರಾ, ಆ ಥರ ಯಾವುದೂ ಇಲ್ಲ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನೋಡಿ, ನಮ್ಮದೇ ಬ್ರ್ಯಾಂಡಿಂಗ್ ಇದೆ. ಓಕೆನಾ? ನಮ್ದೆಲ್ಲ ನಮ್ಮ ಇನ್ ಹೌಸ್ ರೆಡಿ ಆಗುತ್ತೆ, ನಮ್ಮಲ್ಲೇ ಮಟೀರಿಯಲ್ ರೆಡಿ ಆಗುತ್ತೆ. ಮತ್ತು ನಾವು ಇದು ನೋಡಿ, ಇದು ಈಸಿಲಿ ಫ್ಲೆಕ್ಸಿಬಲ್ ಹ್ಯಾಂಡಲ್, ಅಂದರೆ 22 kg ವೇಟ್ ಇರೋದ್ರಿಂದ ಈಸಿಲಿ ಕ್ಯಾರಿ ಮಾಡ್ಬೋದು ಅಂತೇಳಿ ನಾವು ಇದು ಹ್ಯಾಂಡಲ್ ಮಾಡಿದ್ದೀವಿ. ನೋಡಿ, ಇದು ಈಸಿಲಿ ತಾನೇ ಆಟೋಮೆಟಿಕ್ಲಿ ರಿಟರ್ನ್ ಹೋಗುತ್ತೆ. ಈ ಥರ ಒಂದು ಕ್ವಾಲಿಟಿ ಪ್ರಾಡಕ್ಟು, ಒಂದು ಸ್ಲೀಕ್ ಪ್ರಾಡಕ್ಟು, ನೀಟಾಗಿ ಕಾಣುತ್ತೆ. ವಾಲ್ ಮೌಂಟಿಂಗ್ ಈಸಿಯಾಗಿ ಮಾಡ್ಕೋಬೋದು, ಸ್ಟ್ಯಾಂಡರ್ಡ್ ಲುಕ್ ಕಾಣುತ್ತೆ. ಓಕೆ ನೋಡಿ, ಇವಾಗ ನಾವು ಇದನ್ನು ಲೋಡ್ ಟೆಸ್ಟ್ ಮಾಡೋಣ. ಇದು ನೋಡಿ 200 ವ್ಯಾಟ್ ಬಲ್ಬ್ ಇದೆ. 200 ವ್ಯಾಟ್ ಬಲ್ಬ್ ಲೋಡನ್ನು ನಾವು ಕೊಟ್ಟು ಟೆಸ್ಟ್ ಮಾಡೋಣ. ನೋಡಿ, ಇವಾಗ ನಾನು UPSನ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಏನು ಕನೆಕ್ಷನ್ ಇಲ್ಲ. ಇದು ನೋಡಿ ಮೇನ್ ಸಿಂಗೇ ಇದೆ. ಇದಕ್ಕೆ ಜಸ್ಟ್ ಇಲ್ಲಿಂದ ನಾವು ನೋಡಿ ಇದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ನೋಡಿ, ನಾನು ಒಂದೊಂದೇ ಆನ್ ಮಾಡ್ತಾ ಹೋಗ್ತೀನಿ. ನೋಡಿ ನಿಮಗೆ ಇವಾಗ ನೋಡಿ ಸರ್, ಈಗ ನೋಡಿ ಸರ್, ನಾನು 200 ವ್ಯಾಟ್ ಬಲ್ಬ್ ಲೋಡ್ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಪರ್ಸೆಂಟೇಜ್ ತೋರಿಸುತ್ತೆ. ನೋಡಿ ಸರ್, ಎಷ್ಟು % ಲೋಡ್ ಕೊಟ್ಟಿದ್ದೀವಿ ಅಂತ ತೋರಿಸುತ್ತೆ. ಇವಾಗ ಬ್ಯಾಕಪ್ ಆನ್ ಅಂತ ತೋರಿಸುತ್ತೆ, ನಿಮಗೆ ಪರ್ಸೆಂಟೇಜ್ ತೋರಿಸುತ್ತೆ. ನೋಡಿ, ಇವಾಗ ಜಸ್ಟ್ ಅ ಮಿನಿಟ್.
ಇವಾಗ ನಿಮಗೆ ನೋಡಿ ಸರ್ 14% ಲೋಡ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಇನ್ನೊಂದು ಬಲ್ಬ್ ಆ್ಯಡ್ ಮಾಡ್ತೀರಾ, ನೆಕ್ಸ್ಟು ಇನ್ನೊಂದು ಬಲ್ಬ್ ಆನ್ ಮಾಡ್ತೀರಾ, ಇನ್ನೊಂದು ಬಲ್ಬ್ ಆನ್ ಮಾಡ್ತೀರಾ. ನೋಡಿ ಸರ್ 4 ಬಲ್ಬ್ ಆನ್ ಆಗಿದೆ ಸರ್, ಅರೌಂಡ್ 800 ವ್ಯಾಟ್ ಲೋಡ್ ಇದೆ ಸರ್. ಇವಾಗ ನೋಡಿ ಸರ್ ಇನ್ನೊಂದು ಬಲ್ಬ್ ಆನ್ ಮಾಡ್ತೀನಿ ಸರ್, ಅಂದರೆ ನಿಮಗೆ 5 ಬಲ್ಬ್ಸ್ ಆನ್ ಆಯ್ತು ಸರ್. 5 ಬಲ್ಬ್ ಆನ್ ಅಂದರೆ ನಿಮಗೆ 1000 ವ್ಯಾಟ್ ಲೋಡ್ ಕೊಟ್ಟಿದ್ದೀನಿ ಸರ್. 1000 ವ್ಯಾಟ್ ಲೋಡ್ ಕೊಟ್ಟರೆ ನಿಮಗೆ 5ನ ರನ್ ಆಗ್ತಾ ಇದೆ ಸರ್. ಇವಾಗ ನೋಡಿ ಸರ್ ಇಲ್ಲಿ ಲೋಡ್ ಪರ್ಸೆಂಟೇಜ್ ತೋರಿಸ್ತೀನಿ ನೋಡಿ ಸರ್, ಇದು 100% ಅರೌಂಡ್ ಇದೆ ಸರ್. ಇವಾಗ ಜಸ್ಟ್ ಅ ಮಿನಿಟ್ ಸರ್, ನೋಡಿ ಸರ್ 99% ಲೋಡ್ ಇದೆ ಸರ್. ಇವಾಗ ನೋಡಿ 99% ಲೋಡಲ್ಲಿ 5ನ ವರ್ಕ್ ಆಗ್ತಾ ಇದೆ ಸರ್. ಅಕಸ್ಮಾತ್ ನೀವೇನಾದರೂ ಓವರ್ಲೋಡ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು, ಎಕ್ಸ್ಟ್ರಾ ಲೋಡ್ ಕೊಟ್ಟಿದ್ದೀರಿ ಅಂತಂದರೆ ಏನಾಗುತ್ತೆ ಸರ್, ಆಟೋಮೆಟಿಕ್ಲಿ ನಿಮಗೆ ಬೀಪ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ನೋಡಿ ಸರ್ ಓವರ್ಲೋಡ್ ಬೀಪ್ ಕೊಡುತ್ತೆ ಸರ್. ಓವರ್ಲೋಡ್ ಬಂದ ತಕ್ಷಣ ನಿಮಗೆ ಲೋಡನ್ನು ರೆಡ್ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ ಸರ್, ನಿಮಗೆ ಯಥಾಸ್ಥಿತಿ ಇರುತ್ತೆ ಸರ್, ಯಾವುದೋ ನಿಮಗೆ ರಿಬೂಟ್ ಆಗಲ್ಲ ಸರ್. ಇವಾಗ ನಿಮಗೆ ಇದಕ್ಕೆ ಕಂಪ್ಯೂಟರ್ ಕನೆಕ್ಟ್ ಮಾಡಿರ್ತೀರಾ ಅಥವಾ ಟಿ ವಿ ಕನೆಕ್ಟ್ ಮಾಡಿರ್ತೀರಾ, ಯಾವುದೂ ರಿಬೂಟ್ ಆಗಲ್ಲ. ಓವರ್ಲೋಡ್ ಆಯಿತು, ಬೀಪ್ ಕೊಡುತ್ತೆ ಅಂದ್ಕೊಳ್ಳಿ ಸರ್, ಬೀಪ್ ಕೊಡುತ್ತೆ, ನೀವು ಅದನ್ನು ಲೋಡ್ ರೆಡ್ಯೂಸ್ ಮಾಡಿದ ತಕ್ಷಣ ಯಥಾಸ್ಥಿತಿ ಇರ್ತದೆ, ಏನೂ ಚೇಂಜಸ್ ಆಗಲ್ಲ ಸರ್. ಈ ಥರ ನಿಮಗೆ ಒಂದು 1000 ವ್ಯಾಟ್ ನಿಮಗೆ ಫುಲ್ ವಿಸ್ಟ್ಯಾಂಡ್ ಆಗುತ್ತೆ ಸರ್. ಓಕೆ ಸರ್. ಸರ್ ನೋಡಿ ಸರ್ ನಿಮಗೆ ಈಸಿಲಿ ನಾವಿಲ್ಲಿ 2 ಗ್ರೂ ಕೊಟ್ಟಿದ್ದೀವಿ ಸರ್. ಇದು ಈಸಿಲಿ ನೀವು ವಾಲ್ ಮೌಂಟ್ ಮಾಡ್ಬೋದು ಸರ್. ನೋಡಿ ಸರ್ 2 ಗ್ರೂ ಇದೆ, ಮತ್ತು ವಾಲ್ ಮೌಂಟ್ ಮಾಡಲಿಕ್ಕೆ ಈಸಿ ಆಗಬೇಕಂತ ಹೇಳ್ಬಿಟ್ಟು ನಾವು ಇದ್ರ ಜೊತೆಗೇ ಫುಲ್ ಎಲ್ಲ ಇದನ್ನು ರಾವಲ್ ಪ್ಲಗ್ಗು ಪ್ಲಸ್ ಹೆವಿ ಇರೋದು ನಾವೇ ಡಿಸೈನ್ ಮಾಡಿದ್ದು ನಿಮಗೆ ಕಳಿಸ್ಕೊಡ್ತೀವಿ. ಏನಾಗುತ್ತೆ ಈಸಿಲಿ ವೇಟ್ ವಿಸ್ಟ್ಯಾಂಡ್ ಆಗುತ್ತೆ ಸರ್. ಸ್ಟ್ಯಾಂಡರ್ಡ್ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀವಿ ಸರ್. ನಾವೀಗ ನಮ್ಮ ಕಾರ್ಪೊರೇಟ್ ಆಫೀಸಲ್ಲಿದ್ದೀವಿ, ಅಂದರೆ ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಟ್ ಆಫೀಸಲ್ಲಿದ್ದೀವಿ. ನಿಮಗೆ ನಮ್ಮಲ್ಲಿ ಬೇಸಿಕ್ ನೋಡಿ, ಇವಾಗ ಇದು BK1250 ಅಂತ ಮಾಡೆಲ್. ಇದು BK1250 ಇದು ಬಿಗಿನಿಂಗು, ಮತ್ತು BK400 ಅಂತ ಸಿಗುತ್ತೆ, BK2000 ಇಲ್ಲಿದೆ ನೋಡಿ ಸರ್, BK2000 ಅಂತ ಸಿಗುತ್ತೆ ನಿಮಗೆ. ಆಮೇಲೆ BK3000 ಅಂತ ಸಿಗುತ್ತೆ, ಇಲ್ಲಿ ನೋಡಿ ಸರ್, ಇಲ್ಲಿ BK3000 ಅಂತ ಇದೆ, BK3000 ಅಂತಿದೆ. ಇದು BK2000 ಅಂದರೆ 2 KVA 3 KVA. ಇದು ಬಂದ್ಬಿಟ್ಟು ನೋಡಿ ನಿಮಗೆ 5 KVA ಸರ್. ಇದು 7.5 ನೋಡಿ ಸರ್, ಇದು 7.5 KVA, ಇದು 5 KVA ಅಪ್ ಟು 7.5ವರೆಗೂ ನಮ್ಮಲ್ಲಿ ಸ್ಟಾಕ್ ಸಿಗುತ್ತೆ ನೋಡಿ ಸರ್. ಇಲ್ಲಿ ನೋಡಿ ಸರ್, ನಿಮಗೆ 7.5 UPS ಇದೆ ಸರ್. ಲಿಥಿಯಮಲ್ಲಿ ನಾವು ನಿಮಗೆ ಅಪ್ ಟು 7.5ವರೆಗೂ ಕೊಡ್ತೀವಿ ಸರ್. ಸರ್ ನೋಡಿ ಸರ್, ಇದು BK400 ಅಂತ ಸರ್ ನಾವು ಲಾಂಚ್ ಮಾಡಿದ್ದು. ಅಂದರೆ ನಿಮ್ಗೆ ಏನಾಗಿದೆ ಸರ್, ಭಾಳ ಜನಗಳು ನಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ಅಂದರೆ ನಿಮಗೆ ಲಿಥಿಯಮ್ UPS ಮಾತ್ರ ಕೊಟ್ಟರೆ ನಮಗೆ ಕಾಸ್ಟ್ಲಿ ಆಗುತ್ತೆ, ನಮ್ಮದು ಕಡಿಮೆ ಬಜೆಟಲ್ಲಿ ಅಥವಾ ಒಂದು ಕಡಿಮೆ ಕೆಪಾಸಿಟಿಲಿ ಒಂದು ಡಿಸೈನ್ ಮಾಡಿ ಅಂತ ನಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಅದು ನಾವು ಲಿಥಿಯಮಲ್ಲೇ ಲಾಂಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಪ್ರೈಸು 21,000 ಆಗ್ತಾಯಿತ್ತು. 27,000 21,000 ಭಾಳ ಡಿಫ್ರೆನ್ಸ್ ಇರೋಂಗಿಲ್ಲ, ಅದು ವರ್ಕ್ ಆಗಲ್ಲ ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆವಾಗ ನಮಗೆ ಬಂದಿದ್ದು VRLA ಬ್ಯಾಟ್ರಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ನಾವು ಇದರಲ್ಲಿ BK400 ಅಂತ ಲಾಂಚ್ ಮಾಡಿದ್ವಿ. ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ 14,500. BK400 ಇದು ಬಂದುಬಿಟ್ಟು 400 VA UPS ಬರುತ್ತೆ. ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಬಂದುಬಿಡುತ್ತೆ. ಇದರಲ್ಲಿ ಸೇಮ್ ಅದೇ ಕ್ಯಾಬಿನೆಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ನಾವೇನು ಲಿಥಿಯಮ್ UPS ಯೂಸ್ ಮಾಡ್ತೀವಲ್ಲ ಅದೇ ಕ್ಯಾಬಿನೆಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ BK400 ಅಂತೇಳಿ 320 ವ್ಯಾಟ್ ಲೋಡ್ ಇದಕ್ಕೆ ಕೊಡ್ಬೋದು. ನಿಮ್ಮ ಮನೆಗಳಿಗೆ ಬರೀ ಲೈಟ್ ಅಷ್ಟೇ ಬೇಕಪ್ಪ, ನನಗೆ ಒಂದು ಕಂಪ್ಯೂಟರ್ ಅಷ್ಟೇ ಆನ್ ಆಗಬೇಕು, ಅಥವಾ ಎಲ್ಲೋ ಫಾರ್ಮ್ ಹೌಸಲ್ಲಿ CCTV ಆನ್ ಹಾಕಿದ್ದೀನಿ, CCTV ಅಷ್ಟೇ ಎಮರ್ಜೆನ್ಸಿ ರನ್ ಆಗಬೇಕು, ಈ ಥರ ಕಡಿಮೆ ಲೋಡ್ ಇದ್ದ ಜಾಗದಲ್ಲಿ ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ 14,500 ರೂಪೀಸ್ ಕಾಸ್ಟ್ ಆಗುತ್ತೆ. ಓಕೆ, ಜನರಲಿ ನಮ್ಮದು ಇದು UPS ಬಂದುಬಿಟ್ಟು BK1250 ಅಂತೇಳಿ ಸರ್. ಇದು ನಿಮ್ಗೆ ಆಗಲೇ ನಾನು ಡೆಮೋ ತೋರಿಸಿದಾಗ ಇದು 1000 ವ್ಯಾಟ್ ಕೆಪಾಸಿಟಿ. ಇದು ಬಂದುಬಿಟ್ಟು ನಿಮಗೆ 27,500 ರೂಪೀಸ್ ಆಗುತ್ತೆ. ಓಕೆನಾ. ಇದು ಬಂದುಬಿಟ್ಟು ನಿಮಗೆ ನಮ್ಮದು ಹೊಸ ಪ್ರಾಡಕ್ಟ್. ಇದು ಸೋಲಾರ್ 2 KVA ಸರ್. ನಿಮಗೆ ಬಂದ್ಬಿಟ್ಟು ಇದು MPPT ಟೆಕ್ನಾಲಜಿ ಇದೆ ಇದರಲ್ಲಿ. ನಾರ್ಮಲ್ PWM ಟೆಕ್ನಾಲಜಿ ಇಲ್ಲ ಇದರಲ್ಲಿ, MPPT ಟೆಕ್ನಾಲಜಿ ಯೂಸ್ ಮಾಡಿದ್ದು UPS. ಇದು 2 KVA UPS ಬರುತ್ತೆ. ಜೊತೆಗೆ ನಿಮಗೆ ಇದು 200H ಬ್ಯಾಟ್ರಿ ಸರ್. ಇದು ಲಿಥಿಯಂ ಬ್ಯಾಟ್ರಿ. ನಿಮಗೆ UPS ಪ್ಲಸ್ ಬ್ಯಾಟ್ರಿ ಪ್ಲಸ್ 3 ಫ್ಯಾನಲ್ಲು ಸರ್. ನೋಡಿ ಸರ್, ಇದು 540 ವ್ಯಾಟ್ ಪ್ಯಾನಲ್ ಸರ್, ಮೊನೋಕ್ರಿಸ್ಟಲಿನ್ ಪ್ಯಾನಲ್ ಸರ್. ಇದು 540 ವ್ಯಾಟ್ ಇಂಡಿವಿಜುವಲ್ ಪ್ಯಾನಲ್ ಸರ್. ನಿಮಗೆ ಅರೌಂಡ್ ನಿಮಗೆ ಇದು 8x4 ಅನ್ಕೋಬೋದು ಸರ್. ನಾವು 8x4 ಸೈಜ್ ಬರ್ತದೆ ಸರ್. ನಿಮಗೆ 3 ಪ್ಯಾನಲ್ ಕೊಡ್ತೀವಿ ಸರ್ ನಾವು. ನೋಡಿ ಸರ್, ಇಲ್ಲಿ ನೋಡ್ಬೋದು ನೀವು 1 2 3 3 ಪ್ಯಾನಲ್ ಕೊಡ್ತೀವಿ ಸರ್. ಅಂದರೆ 540 × 3 ಅಂತಂದರೆ ನಿಮಗೆ 1650, ಅಂದರೆ ನಿಮಗೆ ಅರೌಂಡ್ 1.5 ಕಿಲೋವ್ಯಾಟ್ ಪ್ಯಾನಲ್ ಕೊಡ್ತೀವಿ ಸರ್. ನಮ್ಮಲ್ಲಿ ಏನಿದೆ ಸರ್, 2 ಕಿಲೋವ್ಯಾಟ್ ಸಿಸ್ಟಮ್ ಇದೆ ಸರ್. ಒಂದು 2 KVA UPS 2 ಕಿಲೋವ್ಯಾಟ್ ಸಿಸ್ಟಮಲ್ಲಿ ನಿಮಗೆ 200H ಬ್ಯಾಟ್ರಿ ಸಿಗುತ್ತೆ, ಪ್ಲಸ್ ನಿಮಗೆ 2 KVA UPS ಸಿಗುತ್ತೆ. ಇದು 3 ಪ್ಯಾನಲ್ ಸಿಗುತ್ತೆ. 3 ಪ್ಯಾನಲ್ ಬಂದ್ಬಿಟ್ಟು ನಿಮಗೆ 540 × 3 ಅಂದರೆ 1.5 ಕಿಲೋವ್ಯಾಟ್ ಪ್ಯಾನಲ್ ಸಿಗುತ್ತೆ. ಇದ್ರದ್ದು ಪರ್ ಡೇ ಸಾಮರ್ಥ್ಯ ಬಂದ್ಬಿಟ್ಟು ನಿಮಗೆ 5 to 6 ಯೂನಿಟ್ ಕರೆಂಟ್ಸನ್ನು ಪರ್ ಡೇ ಜನರೇಟ್ ಮಾಡುತ್ತೆ. ನಿಮಗೆ ಅರೌಂಡ್ 1000 to 1500ವರೆಗೆ ನಿಮಗೆ ಮಂತ್ಲಿ ಕರೆಂಟ್ ಬಿಲ್ ಸೇವ್ ಮಾಡುತ್ತೆ. ನಿಮ್ಮ ಮನೆಗೆ ಯಾರು 2000 3000 4000 ಯಾರು ಕರೆಂಟ್ ಬಿಲ್ ಬರುತ್ತಲ್ಲ ಅಂಥವ್ರು ನೀವು 2 KVA UPSನ್ನು ಬೈ ಮಾಡ್ಬೋದು. ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1,70,000 ರೂಪೀಸ್ ನಿಮ್ಗೆ ಕಾಸ್ಟ್ ಆಗುತ್ತೆ. ಇದು ಕಾಸ್ಟ್ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಬ್ಯಾಟ್ರಿ, ಇನ್ಕ್ಲೂಡಿಂಗ್ UPS, ಇನ್ಕ್ಲೂಡಿಂಗ್ ಪ್ಯಾನಲ್, ವೈರಿಂಗು, ಇನ್ಫ್ರಾಸ್ಟ್ರಕ್ಚರು ಎಲ್ಲ ಸೇರಿಸ್ಬಿಟ್ಟು ನಿಮಗೆ
ಟೋಟಲಿ ವೈರಿಂಗ್ ಎಲ್ಲ ಸೇರಿಸ್ಬಿಟ್ಟು ನಿಮಗೆ 1,70,000 ಇರುತ್ತೆ. ನಿಮಗೆ 1,70,000 ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪರ್ ಡೇ ನಿಮ್ಮ ಮನೆಯಲ್ಲಿ ನೀವು 5 ರಿಂದ 6 ಯೂನಿಟನ್ನು ಕರೆಂಟನ್ನು ಜನರೇಟ್ ಮಾಡ್ಕೋಬಹುದು. ಬಟ್ ನಿಮಗೆ ವಾರಂಟಿ ಬಗ್ಗೆ ಹೇಳೋದಾದರೆ ನಿಮಗೆ UPSಗೆ ಜನರಲಿ 2 ಇಯರ್ಸ್ ವಾರಂಟಿ ಇರುತ್ತೆ, ಬ್ಯಾಟ್ರಿಗಳಿಗೆ 4 ಇಯರ್ಸ್ ವಾರಂಟಿ ಇರ್ತದೆ. ಪ್ಯಾನಲ್ಗೆ ಬಂದುಬಿಟ್ಟು ನಿಮಗೆ 25 ಇಯರ್ಸ್ ವಾರಂಟಿ. ಇಟ್ಸ್ ಅ ವಂಡರ್ಫುಲ್ ವಾರಂಟಿ. 25 ಇಯರ್ಸ್ ನಾವಿರ್ತೀವಿ ಎಲ್ಲೋ ಗೊತ್ತಿಲ್ಲ, ಬಟ್ ಈ ಪ್ಯಾನಲ್ ಅಂತೂ 100% ಇದ್ದೇ ಇರುತ್ತೆ. ಈ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮಗೆ ಒಂಥರ ಗೋಲ್ಡ್ ಇನ್ವೆಸ್ಟ್ ಮಾಡಿದಾಗೆ. ಯಾಕಂದರೆ 25 ಇಯರ್ಸ್ ಲೈಫ್ ಅಂದರೆ ಅರೌಂಡ್ ನಿಮಗೆ ಒಂದು 60 to 70% ಕಾಸ್ಟ್ ಗೋಸ್ ಟು ಪ್ಯಾನಲ್. ನೀವು ಪ್ಯಾನಲ್ಗೆ ನೀವು ಅಷ್ಟು ಪೇ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಅದು ವರ್ತ್ ಇದೆ. ಅಂದರೆ ಇಟ್ಸ್ ಗಿವ್ ಲೈಫ್ ಮೋರ್ ದ್ಯಾನ್ 25 ಇಯರ್ಸ್, ಬಟ್ ಇಟ್ಸ್ ಗಿವನ್ 25 ಇಟ್ಸ್ ಆಲ್ಸೋ ವೆರಿ ಗುಡ್. ಅದಕ್ಕೆ ಸೋಲಾರ್ಗೆ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ 2 kV ಆನ್ವರ್ಡ್ಸ್ ಇನ್ವೆಸ್ಟ್ ಮಾಡಿದರೆ ಉತ್ತಮ ಇರುತ್ತೆ. ಕೆಲವರೆಲ್ಲ ಕೇಳ್ತಾರೆ 1 kV ಸೋಲಾರ್ ಕೊಡ್ಬೋದಾ ಅಥವಾ 0.5 kW ಸೋಲಾರ್ ಕೊಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಬಟ್ ನೋಡಿ 1 kV ಸೋಲಾರ್ ನಿಮಗೆ ಒಂದೇ ಪ್ಯಾನಲ್ ಹಾಕ್ಕೊಂಡು 2 ಪ್ಯಾನಲ್ ಹಾಕ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ರಿಸಲ್ಟ್ ಇರೋಂಗಿಲ್ಲ. ಅದಕ್ಕೋಸ್ಕರ ನೀವು ಬೆಟರ್ 2 kV ಆನ್ವರ್ಡ್ಸ್ ಹೋಗೋದು ಉತ್ತಮ. ಅಂದರೆ ನಿಮಗೆ ಅರೌಂಡ್ ಒಂದು 1 kW 1.5 kW ಪ್ಯಾನಲ್ ಹಾಕ್ಕೊಂಡ್ರೆ ಒಂದು 5 ರಿಂದ 6 ಯೂನಿಟ್ ಕರೆಂಟ್ ಜನರೇಟ್ ಆಗುತ್ತೆ. ಆವಾಗ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ. ಅದರ್ವೈಸ್ ನಿಮ್ಗೆ ಒಂದು 540 ವ್ಯಾಟ್ ಒಂದೇ ಪ್ಯಾನಲ್ ಹಾಕ್ಕೊಂಡ್ರಿ ಅಥವಾ ಒಂದು 250 ವ್ಯಾಟ್ ಒಂದೇ ಪ್ಯಾನಲ್ ಹಾಕ್ಕೊಂಡ್ರೆ ನಿಮ್ಗೆ ಏನು ಯೂಸ್ ಬರಲ್ಲ. ಯಾಕಂದರೆ 1 ಯೂನಿಟ್ 2 ಯೂನಿಟ್ ಕರೆಂಟ್ ಜನರೇಟ್ ಮಾಡಿದ್ರೆ ಅದು ಸರ್ಕ್ಯುಲೇಷನ್ಗೆ ವೇಸ್ಟ್ ಆಗಿ ಹೋಗುತ್ತೆ. ಅಲ್ಲಿ ನಿಮಗೆ ವರ್ತ್ ಇರೋಂಗಿಲ್ಲ, ಇನ್ವೆಸ್ಟ್ಮೆಂಟ್ಗೆ ವರ್ತ್ ಇರೋಂಗಿಲ್ಲ. ಸುಮ್ಮನೆ ನಿಮಗೆ ಮನಸ್ಸಿನ ಸಮಾಧಾನಕ್ಕೆ ನಾನು ಪ್ಯಾನಲ್ ಹಾಕ್ಕೊಂಡಿದ್ದೀನಿ, ನಾನು ಸೋಲಾರ್ ಹಾಕ್ಕೊಂಡಿದ್ದೀನಿ ಅಂತಾಗುತ್ತೆ. ಆದ್ದರಿಂದ ನಾವು 1 kW ಲಾಂಚ್ ಮಾಡಿಲ್ಲ, 2 kW ಆನ್ವರ್ಡ್ಸೇ ಲಾಂಚ್ ಮಾಡಿದ್ದೀವಿ. 2 kV ಒಂದು ಬಂದ್ಬಿಟ್ಟು PWM ಅಂತ ಒಂದು ಟೆಕ್ನಾಲಜಿ ಇದೆ. PWM ಟೆಕ್ನಾಲಜಿ ಮತ್ತು MPPT ಟೆಕ್ನಾಲಜಿ ಅಂತಿದೆ. ಎಲ್ಲ ಕಂಪ್ನಿಗಳು PWM ಟೆಕ್ನಾಲಜಿಲಿ ಕೊಡ್ತವೆ, ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ PWM ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಪ್ಯಾನಲ್ 1000 ವ್ಯಾಟ್ ಇದೆ ಅಂತಂದರೆ ಅದರದ್ದು ಅರೌಂಡ್ ಒಂದು 600 ವ್ಯಾಟ್ ಮಾತ್ರ ಯೂಸ್ ಆಗುತ್ತೆ. ಇನ್ನು 400 ವ್ಯಾಟ್ ವೇಸ್ಟ್ ಆಗುತ್ತೆ ಇದರಲ್ಲಿ PWM ಅಲ್ಲಿ. ಅದೇ ನೀವು MPPTಲಿ ಹೋದರೆ ನಮ್ಮದು MPPT ಟೆಕ್ನಾಲಜಿ, MPPTಲಿ ಹೋದರೆ ನಿಮಗೆ 100% ಪರ್ಫಾರ್ಮೆನ್ಸ್, ಅಂದರೆ ನಿಮಗೆ 90% ಪರ್ಫಾರ್ಮೆನ್ಸ್ವರೆಗೂ ನಿಮಗೆ 100% ನಿಮಗೆ ಔಟ್ಪುಟ್ ಸಿಗುತ್ತೆ. ಅಂದರೆ ನಿಮಗೆ 900 ವ್ಯಾಟ್ ಲೋಡ್ ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಅಂದರೆ ಅಷ್ಟು ಪವರ್ ಜನರೇಟ್ ಆಗಿದ್ದನ್ನು ಯುಟಿಲೈಸ್ ಮಾಡಿಕೊಡುತ್ತೆ ನಿಮಗೆ. ಹಾಗೆ ಪ್ಯಾನಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಬೇಕಂದ್ರೆ ನೀವು MPPT ಸೋಲಾರ್ ಸಿಸ್ಟಮ್ಗೆ ಸೋಲಾರ್ PCU ಹೋದ್ರೇ ಉತ್ತಮ. ನಾವು PWM ಟೆಕ್ನಾಲಜಿನ ಲಾಂಚ್ ಮಾಡಿಲ್ಲ, ನಾವು MPPT ಇರೋಂಥ PCUನೇ ಅದನ್ನೇ ಲಾಂಚ್ ಮಾಡಿದ್ದೀವಿ. ನಮ್ಮದೆಲ್ಲ ಟೆಕ್ನಾಲಜಿ ಇರೋದು MPPT ಟೆಕ್ನಾಲಜಿನೇ ಇರೋದು. ಓಕೆನಾ ಸರ್? ನಮ್ಮಲ್ಲಿ ಚಾರ್ಜ್ ಕಂಟ್ರೋಲರ್ ಇದೆ ಸರ್, ಮತ್ತು ಬಸುಕಿ ಸೋಲಾರ್ MPPT ಚಾರ್ಜ್ ಕಂಟ್ರೋಲರ್ ಅಂತ ಲಾಂಚ್ ಮಾಡಿದ್ದೀವಿ ಸರ್. ಈ ಪ್ರಾಡಕ್ಟು ನಿಮ್ಮ ಚಾನಲಲ್ಲೇ ಫಸ್ಟ್ ಬರ್ತಾ ಇರೋದು ನಮ್ಮದು. ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿದ ಪ್ರಾಡಕ್ಟ್ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿರೋ ಯಾವುದೇ UPS ಮೀನ್ಸ್ ಟ್ಯೂಬ್ಲರ್ ಬ್ಯಾಟ್ರಿ, ನಾರ್ಮಲ್ಲು SMF ಬ್ಯಾಟ್ರಿ ಇರೋ UPS ಇರ್ತದಲ್ಲ, ನೀವು ಅದನ್ನು ಸೋಲಾರಾಗಿ ಕನ್ವರ್ಸೇಷನ್ ಮಾಡ್ಕೋಬೋದು. ಇಲ್ಲಿ ಕನೆಕ್ಷನ್ ಮಾಡಿಬಿಟ್ರೆ ನಿಮಗೆ ಸೋಲಾರ್ ಪ್ಯಾನಲ್ಸು ಮತ್ತು ಬ್ಯಾಟ್ರೀಸನ್ನು ಕನೆಕ್ಷನ್ ಮಾಡಿಕೊಂಡು ಈಸಿಲಿ ನಿಮ್ಮ ಮನೇಲಿರೋ ನಾರ್ಮಲ್ UPSನ್ನು ನೀವು ಸೋಲಾರ್ UPS ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇದಕ್ಕೇನಂತಾರೆ ಸೋಲಾರ್ MPPT ಚಾರ್ಜ್ ಕಂಟ್ರೋಲರ್ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಸಿಗುತ್ತೆ. ಓಕೆನಾ ಸರ್? ಭಾಳ ಜನ ಕೇಳ್ತಾರೆ ಲಿಥಿಯಂ UPSನ್ನು ಯಾಕೆ ಬೈ ಮಾಡಬೇಕು, ಇಷ್ಟೊಂದು ಕಾಸ್ಟ್ ಯಾಕಿದೆ, ನಾರ್ಮಲ್ UPS ನಿಮಗೆ 21,500 ಸಿಗುತ್ತೆ, ನಿಮಗೋಸ್ಕರ ಇಷ್ಟು 27,500 ಯಾಕೆ ಪೇ ಮಾಡಬೇಕು ಅಂತ ಭಾಳ ಜನ ಕ್ವಶನ್ ಮಾಡ್ತಾರೆ. ಅದು ಪೇ ಮಾಡಲಿಕ್ಕೂ ಭಾಳ ಕಾರಣಗಳಿದೆ. ನೋಡಿ ಸರ್, ನಿಮಗೆ ನಾರ್ಮಲ್ UPS ಆದರೆ ನಿಮಗೆ ಎವ್ರಿ 6 ಮಂತು ಎವ್ರಿ 3 ಮಂತ್ಸ್ ಒಂದ್ಸರಿ ನೀವು ಮೇಂಟೈನ್ ಮಾಡಬೇಕು, ಡಿಸ್ಟಿಲ್ ವಾಟರ್ ಹಾಕಬೇಕು, ಅದೆಲ್ಲ ನಿಮಗೆ ಸಮಸ್ಯೆ ಇರ್ತದೆ. ಇದರಲ್ಲಿ ಟೋಟಲಿ ಫಿಟ್ ಆ್ಯಂಡ್ ಫಾರ್ಗೆಟ್ ಸರ್, ಯಾವುದೂ ಮೇಂಟೆನೆನ್ಸ್ ಮಾಡೋ ಹಾಗಿಲ್ಲ. ನೀವು ಒನ್ಸ್ ಫಿಟ್ ಮಾಡಿದರೆ ಮುಗಿದೋಯ್ತು, ಅದ್ರ ಕಡೆ ಲಕ್ಷಣೇ ಹಾಕೋ ಹಾಗಿಲ್ಲ. ಅದು ಆನ್ ಆಫ್ ಮಾಡೋದಾಗಲಿ ಅಥವಾ ಡಿಸ್ಟಿಲ್ ವಾಟರ್ ಹಾಕೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಫಿಟ್ ಆ್ಯಂಡ್ ಫಾರ್ಗೆಟ್ ಪ್ರಾಡಕ್ಟ್ ಇದೆ. ಒಂದು ಮೊದಲನೇ ಫೀಚರು. ಎರಡನೇ ಫೀಚರ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿ ತೊಗೊಂಡ್ರೆ ಅಥವಾ ಟ್ರೆಡಿಷನಲ್ UPS ತೊಗೊಂಡ್ರೆ ನಿಮಗೆ ಅದು ಓನ್ಲಿ 500 ಲೈಫ್ ಸೈಕಲ್ಸ್ ಮಾತ್ರ ಇರುತ್ತೆ. 500 ಲೈಫ್ ಸೈಕಲ್ಸ್ ಅಂದರೆ ನಿಮಗೆ ಒಂದು 2 ರಿಂದ 3 ವರ್ಷಕ್ಕೆ ಲೈಫ್ ಮುಗಿದು ಹೋಯ್ತು ಅದರದ್ದು. ಬಟ್ ನಿಮಗೆ ಲಿಥಿಯಂ ಬ್ಯಾಟ್ರಿಗಳಿಗೆ ಹೋದಾಗ ನಿಮಗೆ 2500 ಲೈಫ್ ಸೈಕಲ್ಸ್ ಇರುತ್ತೆ. 2500 ಲೈಫ್ ಸೈಕಲ್ಸ್ ಅಂದರೆ ನಿಮಗೆ ಎವ್ರಿಡೇ ಪವರ್ ಕಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಿ ಎವ್ರಿಡೇ ಪವರ್ ಕಟ್ ಆಗಿದೆ ಅಂತ ನಾವು ಲೆಕ್ಕ ಹಾಕಿದಾಗೂ ನಿಮಗೆ 6 to 7 ಇಯರ್ಸ್ ಲೈಫ್ ಬರುತ್ತೆ. ಇದು ಅಂದರೆ ಒಂದು ಸೈಕಲ್ಸನ್ನು ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂದರೆ ನಾವು ಒಂದು ಫುಲ್ ಚಾರ್ಜನ್ನು ನಾವು ಒಂದು ಸೈಕಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ಸೈಕಲ್ಸ್ ಬಂದ್ಬಿಟ್ಟು ಇದರಲ್ಲಿ 2500 ಇರ್ತದೆ. ಅಂದರೆ ಎವ್ರಿಡೇ ಪವರ್ ಕಟ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವಾಗೂ ಆಗೋಂಗಿಲ್ಲ. ಆ ಥರ ಒಂದು ಮೇಂಟೆನೆನ್ಸ್ ಇದೆ ಇವಾಗ. ಆದ್ದರಿಂದ ವೈಲಿನ್ ಒನ್ಸ್ ಆಗುತ್ತೆ ಪವರ್ ಕಟ್, 15 ಡೇಸ್ ಒನ್ಸ್ ಆಗುತ್ತೆ, ವೀಕ್ಲಿ ಒನ್ಸ್ ಆಗುತ್ತೆ, ವೀಕ್ಲಿ ಟ್ವೈಸ್ ಆಗುತ್ತೆ. ಆ ಥರ ನಾವು ಲೆಕ್ಕ ಹಿಡಿದಾಗ ನಮಗೆ 8 to 10 ಇಯರ್ಸ್ ಲೈಫ್ ಅಂತ ನಾವು ಅದಕ್ಕೆ ಹೇಳ್ತಿರೋದು. ನಿಮಗೆ ಎವ್ರಿಡೇ ಪವರ್ ಕಟ್ ಅದು 6 to 7 ಇಯರ್ಸ್ ಬರುತ್ತೆ ಅಂದರೆ ಆಲ್ಮೋಸ್ಟ್ ಇದರ ಲೈಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೋರ್ ದ್ಯಾನ್ 10 ಇಯರ್ಸ್ ಲೈಫ್ ಬರುತ್ತೆ. ಆದರೆ ನಾವು ಹೇಳ್ತಿರೋದು ಅತಿಶಯೋಕ್ತಿ ಆಗ್ತಾ ಇದೆ ಅಂತೇಳಿ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇಲ್ಲ. 10 ಇಯರ್ಸ್ ಮಾತ್ರ ನಾವು ಲೈಫ್ ಹೇಳ್ತಾ ಇದ್ದೀವಿ. ಅದರದ್ದು ಅಂದ್ಬಿಟ್ಟು ಬೇರೆ ಬಂದುಬಿಟ್ರೆ ನಿಮಗೆ
ನಾರ್ಮಲ್ ಟ್ಯೂಬ್ಲರ್ಗಳಲ್ಲಿ ನಿಮಗೆ 2 ರಿಂದ 3 ವರ್ಷಕ್ಕೆ ಬ್ಯಾಟ್ರಿ ಹೋಗುತ್ತೆ, ಮತ್ತು ಬ್ಯಾಟ್ರಿ ಹಾಕೋಬೇಕಾಗುತ್ತೆ, ಮತ್ತೆ ಒಂದು 60 to 70% ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದರಲ್ಲಿ ಹಂಗಲ್ಲ, ನಿಮಗೆ 8 to 10 ಇಯರ್ಸ್ವರೆಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಇರೋಂಗಿಲ್ಲ. ಆಮೇಲೆ ನಿಮಗೆ ಆ್ಯಸಿಡ್ ಹಾಕುವಾಗ ಆ್ಯಸಿಡ್ ಲೀಕೇಜ್ ಆಯಿತು, ಅದರಿಂದ ಆ ಇರೋ ಏರಿಯಾ ಎಲ್ಲ ಗಲೀಜಾಯಿತು, ಆ ಏರಿಯಾ ಎಲ್ಲ ಫುಲ್ಲು ಡರ್ಟಿ ಆಗಿರುತ್ತೆ. ಆಮೇಲೆ ಲೇಡೀಸ್ ಅದನ್ನು ಮುಟ್ಟೋ ಹಾಗಿಲ್ಲ, ಕ್ಲೀನ್ ಮಾಡೋಂಗಿಲ್ಲ, ಎಲೆಕ್ಟ್ರಿಕ್ ಇದೆ ಅಂತ ಭಯ ಪಡ್ತಾರೆ. ಇದು ಹಂಗಲ್ಲ, ನಿಮಗೆ ಈಸಿಲಿ ವಾಲ್ ಮೌಂಟ್ ಮಾಡಿಬಿಟ್ರೆ ಒಂಥರ ನೀಟಾಗಿ ಕಾಣ್ತಾ ಇರುತ್ತೆ, ಆ ಏರಿಯಾ ನಿಮಗೆ ಕ್ಲೀನ್ ಆಗಿರುತ್ತೆ. ಆಮೇಲೆ ಇಲ್ಲಿ ಯಾವುದು ಲೀಕೇಜಸ್ ಆಗಲ್ಲ, ಮತ್ತು ಇಲ್ಲಿ ಯಾವುದು ಕೆಮಿಕಲ್ ಪ್ರೊಸೆಸ್ ಇರೋಂಗಿಲ್ಲ. ನೋಡಿ, ನಿಮಗೆ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿಗಳಲ್ಲಿ ನಾವು ಸೇಲ್ ಮಾಡಿದ್ದೀವಿ, ನಾವು ವೆರಿ ಬಿಗಿನಿಂಗ್ ವಿ ಆರ್ ಸೆಲ್ಲಿಂಗ್ ದ ಟ್ಯೂಬ್ಲರ್ ಬ್ಯಾಟ್ರಿ. ಬಟ್ ಆ ಟೈಮಲ್ಲಿ ನಮ್ಗೆ ಆಪ್ಷನ್ ಇರಲಿಲ್ಲ, ನಮಗೆ ಲಿಥಿಯಮ್ ಆಗಲಿ ಮತ್ತೊಂದಾಗಲಿ ಯಾವುದು ಆಪ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅನಿವಾರ್ಯವಾಗಿ ಸೇಲ್ ಮಾಡಿ ಬಂತು. ಬಟ್ ಇವಾಗ ಆಪ್ಷನ್ ಇದೆ ಅಲ್ವಾ, ಒಂದು ಲಿಥಿಯಮ್ ಅನ್ನೋ ಒಂದು ಟೆಕ್ನಾಲಜಿ ಇದೆ, ಅದನ್ನು ನಾವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನಿಮಗೆ ನೋಡಿ, ಇದರಲ್ಲಿ ಲೀಕೇಜ್ ಯಾವುದು ಇರಲ್ಲ ಅಂತ ಹೇಳಿದ್ನಲ್ಲ ನಾನು, ಹಜಾರ್ಡಸ್ ಫ್ಯೂಮ್ ಜನರೇಷನ್ ಆಗುತ್ತೆ. ಯಾವಾಗ ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಚಾರ್ಜು ಮತ್ತು ಡಿಸ್ಚಾರ್ಜ್ ಆಗುವಾಗ ನಿಮಗೆ ಪ್ಯೂಮ್ಸ್ ಜನರೇಟ್ ಮಾಡುತ್ತೆ. ಆ ಪ್ಯೂಮ್ಸನ್ನು ಹ್ಯೂಮನ್ಸ್ ಬ್ರೀತ್ ಮಾಡಿದರೆ ಕ್ಯಾನ್ಸರ್ ಬರುತ್ತೆ, ಅಂಥ ಡೇಂಜರಸ್ ಪ್ಯೂಮ್ಸನ್ನು ಅದು ಜನರೇಟ್ ಮಾಡುತ್ತೆ. ಅದೆಲ್ಲ ಇದರಲ್ಲಿ ಇರೋಂಗಿಲ್ಲ, ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಇರ್ತದೆ. ಇದು ಯಾವುದೇ ಕೆಮಿಕಲ್ ಪ್ರೊಸೆಸ್ ಆಗಲ್ಲ ಒಂದು. ಮತ್ತು ನಿಮಗೆ ಈಸಿ ಇನ್ಸ್ಟಾಲೇಷನ್, ಕ್ವಿಕ್, ನಿಮಗೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರೋದ್ರಿಂದ ಇನ್ಪುಟ್ ಔಟ್ಪುಟ್ ಟಾಪ್ ಹಾಕಿಬಿಟ್ರೆ ಸ್ಟಾರ್ಟ್ ಆಗಿ ಯಾರು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು. ಆಮೇಲೆ ನಿಮಗೆ ನಾರ್ಮಲ್ UPS ಬ್ಯಾಟ್ರಿ ಆದರೆ ನಿಮಗೊಂದು UPS ಒಂದು 10 kg, ಬ್ಯಾಟ್ರಿ ಒಂದು 60 to 70 kg, ಎರಡೂ ಸೇರಿಸಿದ್ರೆ ನಿಮಗೊಂದು 70 to 80 kg ವೇಟ್ ಆಗುತ್ತೆ. ಎಲ್ಲಿ ಕ್ಯಾರಿ ಮಾಡಲಿಕ್ಕಾಗಲ್ಲ, 2 ಜನ ಕಂಪಲ್ಸರಿ ಬೇಕಾಗುತ್ತೆ. ಇದು ಹಂಗಲ್ಲ, ಜಸ್ಟ್ 22 kg ವೇಟ್ ಇರೋದ್ರಿಂದ ಈಸಿಲಿ ಕ್ಯಾರಿ ಮಾಡ್ಬೋದು. ಮೇಲ್ಗಡೆ ಹ್ಯಾಂಡಲ್ ಇದೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಕ್ಯಾರಿ ಮಾಡ್ಬೋದು. ಇವಾಗ ಏನೋ ನೈಟ್ ಏನೋ ಪಾರ್ಟಿ ಮಾಡ್ತಾ ಇರ್ತೀರಾ, ಎಲ್ಲೋ ಹೊರಗಡೆ ಹೋಗ್ಬೇಕಂತಿರ್ತೀರಾ, ಅಥವಾ ಟೆರೆಸ್ ಮೇಲೆ ಪಾರ್ಟಿ ಮಾಡ್ಬೇಕಂತಿರ್ತೀರಾ, ನಿಮ್ಗೆ ಅದೆಲ್ಲ ಲೈಟಿನ ಅವಶ್ಯಕತೆ ಇರುತ್ತೆ, ಒಂದು ಸೌಂಡ್ ಸಿಸ್ಟಮ್ ಅವಶ್ಯಕತೆ ಇರುತ್ತೆ. ಅಂಥ ಟೈಮಲ್ಲೂ ನೀವು ಇದನ್ನು ಈಸಿಲಿ ಯೂಸ್ ಮಾಡ್ಕೋಬೋದು. ನಿಮಗೆ UPSಗಳಲ್ಲಿ ಎಲ್ಲ ಕಂಪನಿ UPSಗಳು ಬಂದ್ಬಿಟ್ಟು ನಿಮಗೆ 2 years ವಾರಂಟಿ ಕೊಡುತ್ತೆ, ಬ್ಯಾಟ್ರಿಗೆ 3 years ವಾರಂಟಿ ಕೊಡುತ್ತೆ. ಬಟ್ ನಮ್ಮದು ಸ್ಪೆಷಲ್ ಪ್ರಾಡಕ್ಟ್ ಏನಂದರೆ, ನಿಮಗೆ ನಮ್ಮದ್ರಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಟೋಟಲ್ ಯೂನಿಟ್ಗೆ ನಿಮಗೆ 4 years ವಾರಂಟಿ ಕೊಡ್ತಾ ಇದ್ದೀವಿ ನಾವು, ಇನ್ಕ್ಲೂಡಿಂಗ್ ಬ್ಯಾಟ್ರಿ, ಇನ್ಕ್ಲೂಡಿಂಗ್ UPS. ವಿ ಆರ್ ಗಿವಿಂಗ್ ಟೋಟಲ್ 4 years ವಾರಂಟಿ. ಏನೇ ಆದರೂ ನಿಮಗೆ ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಇರುತ್ತೆ. ನೀವು ಈಸಿಲಿ ಕಣ್ಮುಚ್ಚಿ ಈ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಯಾವುದೇ ಒಂದು ಸರ್ವಿಸಿನ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಟೋಟಲಿ ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದು AMC ತೊಗೊಳೋದಾಗಲಿ ಮತ್ತೊಂದಾಗಲಿ ನೀವು ಯಾವುದು ಪೇ ಮಾಡುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಅಪ್ ಟು ನಿಮಗೆ ಒಂದು 8 to 10 yearsಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು. ಆದ್ದರಿಂದ ಈ ಪ್ರಾಡಕ್ಟನ್ನು ನೀವು ಕಣ್ಮುಚ್ಚಿ ಬೈ ಮಾಡ್ಬೋದು. ಸರ್, ಈ ಬಿಸ್ನೆಸ್ನ ಮಾಡೋದಕ್ಕೆ ಫ್ರಾಂಚೈಸಿ ಕಾಸ್ಟ್ ಎಷ್ಟಾಗುತ್ತೆ, ಡೆಪಾಸಿಟ್ ಫೀಸ್ ಏನಾದರೂ ಇದೆಯಾ? ಸರ್ ನೋಡಿ ಸರ್, ನಮ್ಮ ಫ್ರಾಂಚೈಸಿ ಮಾಡಲಿಕ್ಕೆ ಭಾಳ ಸಿಂಪಲ್ ಪ್ರೊಸೆಸ್ ಇದೆ ಸರ್. ನಿಮಗೆ ಸ್ಟಾರ್ಟಿಂಗ್ 5 numbers ನಾವು ಬೈ ಮಾಡಿದ್ರೆ ಸಾಕು ಸರ್. ಅಂದರೆ ಅರೌಂಡ್ ಒಂದು 1,50,000 2 lakhವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಅದು ಇನ್ವೆಸ್ಟ್ಮೆಂಟ್ ಏನಕ್ಕೆ ಅಂತಂದರೆ, ವಾಟ್ ಯು ಆರ್ ಬೈಯಿಂಗ್ ದ ಪ್ರಾಡಕ್ಟ್, ಅಂದರೆ ನೀವು ಏನು ಪ್ರಾಡಕ್ಟ್ ಬೈ ಮಾಡ್ತಾರೆ ಅದಕ್ಕೆ ಮಾತ್ರ ನೀವು ಪೇ ಮಾಡ್ತಾ ಇದ್ದೀರಾ. ಯಾವುದೇ ಎಡಿಷ್ನಲ್ಲು ಸೆಕ್ಯೂರಿಟಿ ಡೆಪಾಸಿಟ್ ಆಗಲಿ ಅಥವಾ ಫೀಸ್ ಆಗಲಿ ಆ ಥರ ಯಾವುದೂ ನಾವು ಮಾಡೋಂಗಿಲ್ಲ. ನಮ್ದು ಏನಂದರೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಎವ್ರಿ ತಾಲೂಕಿಗೆ ಒಬ್ಬರು, ಎವ್ರಿ ಡಿಸ್ಟಿಕ್ ಒಬ್ಬರು ಒಂದು ಕಾನ್ಸೆಪ್ಟ್ ಇದೆ. ನಾವು ಬೇರೆ ಯಾರಿಗೂ ಇನ್ನೊಬ್ಬರು ಕಾಂಪಿಟೇಟರ್ ಇರೋಂಗಿಲ್ಲ. ಆಮೇಲೆ ಒಂದು ಪ್ರೈಸಲ್ಲಿ ಒಂದು ಮಡಿವಂತಿಕೆ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು. ಇವಾಗ ನಿಮಗೆ ಬೇರೆ ಬೇರೆ ಬ್ರ್ಯಾಂಡಿಗೆ ನೀವು ಪ್ರಮೋಷನ್ ಮಾಡಿದ್ರೆ ಅನ್ಕೊಳ್ಳಿ ಸರ್, ಇವಾಗ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್, ಇವಾಗ ನೀವು ಒಂದು ಯಾವುದೋ ಒಂದು ಬ್ರ್ಯಾಂಡನ್ನು ನೀವು ಪ್ರಮೋಷನ್ ಮಾಡಿದ್ರೆ ಅಂದರೆ ಅವನು ಬೇರೆ ಬೇರೆ ಕಡೆ ತೊಗೊಂಡ್ಬಿಡ್ತಾನೆ. ಬಟ್ ನಮ್ಮ ಪ್ರಾಡಕ್ಟ್ ಮೇಲೆ ನೀವು ವರ್ಕ್ ಮಾಡಿದ್ರಿ, ನೀವು ಪ್ರಮೋಷನ್ ಮಾಡಿದ್ರಿ ಅಂತಂದರೆ ಅವ್ನು ನಿಮ್ಮ ಹತ್ರನೇ ಬರಬೇಕು, ಯಾಕಂದರೆ ಆ ಡಿಸ್ಟಿಕಲ್ಲಿ ಮತ್ತೊಂದು ಪ್ಲೇಸ್ ಇರೋಂಗಿಲ್ಲ ಅವನಿಗೆ. ಆದ್ದರಿಂದ ಈ ಪ್ರಾಡಕ್ಟ್ ಮೇಲೆ ನೀವು ವರ್ಕ್ ಮಾಡೋದ್ರಿಂದ ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಮೇಲೆ ನಮ್ಮದು ಟೋಟಲಿ ಒಂದು ಪ್ರೈಸ್ ಮಡಿವಂತಿಕೆ ಮೇಂಟೈನ್ ಮಾಡಬೇಕಂತೇಳಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ವಿ ಆರ್ ಮೇಂಟೈನಿಂಗ್ ಟೋಟಲಿ 27,500. ಇಟ್ ಇಸ್ ಅ ಫಿಕ್ಸ್ ಪ್ರೈಸ್. ಇಫ್ ಇಟ್ ಈಸ್ ಸಮ್ಮನ್ ಡೂಯಿಂಗ್ ಅಂಡರ್ ಕಟ್, ಈಗ ಫಾರ್ ಎಕ್ಸಾಂಪಲ್ ಯಾರೋ ಶಿವಮೊಗ್ಗದವ್ರು ಅಂಡರ್ ಕಟ್ ಮಾಡ್ತಾ ಇದ್ದಾರೆ ಅಥವಾ ರಾಯಚೂರವ್ರು ಅಂಡರ್ ಕಟ್ ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಸರಿಯಾದ ಮಾಹಿತಿ ಸಿಕ್ಕರೆ ಡೆಫಿನೆಟ್ಲಿ ಅವ್ರಿಗೆ ನಾವು ಬಿಲ್ಲಿಂಗ್ ಬಂದ್ ಮಾಡ್ತೀವಿ. ಆ ಥರ ಒಂದು ಪ್ರೈಸ್ ಮಡಿವಂತಿಕೆನ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದರೆ ಮಾರ್ಜಿನ್ ಕಡಿಮೆ ಆಯಿತು, ಸೇಲ್ಸ್ ಇಲ್ಲ, ಆ ಥರ ಯಾವುದೂ ವಿಚಾರ ಇಲ್ಲ ನಮ್ಮಲ್ಲಿ, ಯಾವುದೇ ವಿಚಾರಕ್ಕೆ ಅವಕಾಶನೇ ಇಲ್ಲ. ಅಂದರೆ ಫಿಕ್ಸ್ ಮಾರ್ಜಿನು, ನಿಮಗೆ ನೀವು ಏನು ಎಫರ್ಟ್ ಹಾಕಿರ್ತೀರೋ ಅದಕ್ಕೆ 100% ಫಿಕ್ಸ್ ಮಾರ್ಜಿನ್ ಸಿಗುತ್ತೆ. ಆ ಒಂದು ಅಜೆಂಡಾ ಇಟ್ಕೊಂಡು ಕಸ್ಟಮರ್ಗೂ ಕನ್ಫ್ಯೂಸ್ ಆಗೋದು ಬೇಡ. ಅಲ್ಲಿ 27 ಸಿಗುತ್ತೆ, ಇಲ್ಲಿ 26 ಸಿಗುತ್ತೆ, ಇಲ್ಲಿ 24 ಸಿಗುತ್ತೆ, ಈ ಥರ ಯಾವುದು ಗೊಂದಲಗಳು ಬೇಡ. ಒಂದೇ ಪ್ರೈಸ್ ಆಲ್ ಓವರ್ ಕರ್ನಾಟಕ, ನೀವೆಲ್ಲೇ ಕೇಳಿದ್ರು ಒಂದೇ ಪ್ರೈಸ್ ಇರಬೇಕು. ಆ ಒಂದೇ ಪ್ರೈಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಎಲ್ಲ ಡೀಟೇಲ್ನ ತಿಳಿಸ್ಕೊಟ್ರಿ. ಈಗ ಫ್ರಾಂಚೈಸಿಯನ್ನು ತಗೊಳ್ಬೇಕು, ಹಾಗೆಯೇ ಅವರು ಬಂದು ಮೀಟ್ ಮಾಡಬೇಕಂದ್ರೆ ಅಡ್ರೆಸ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ನಿಮ್ಮನ್ನ? ಸರ್ ನೋಡಿ ಸರ್, ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು 2 ಹೆಲ್ಪ್ಲೈನ್ ನಂಬರ್ ಇರುತ್ತೆ ಸರ್. ಹೆಲ್ಪ್ಲೈನಿಗೆ ನೀವು ಜಸ್ಟ್ ಫೋನ್ ಮಾಡಿಬಿಟ್ಟು, ನಮ್ಮದು ಮಾರ್ನಿಂಗ್ 9:30 to ಈವ್ನಿಂಗ್ 6 o'clockವರೆಗೂ ನಿಮಗೆ ಡೆಡಿಕೇಟೆಡ್ ಹೆಲ್ಪ್ಲೈನ್ ವರ್ಕ್ ಆಗ್ತಾ ಇರುತ್ತೆ. ಒಂದು ಫೋನ್ ಬಿಸಿ ಇದ್ದರೂ ಇನ್ನೊಂದು ಫೋನಲ್ಲಿ ಕನೆಕ್ಟ್ ಆಗುತ್ತೆ. ಆ ಥರ 2 ನಂಬರ್ಸ್ ಇದೆ. ಮತ್ತು ನೀವು ಮೇಲೂ ಮಾಡ್ಬೋದು. ಮೇಲ್ ID ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಮತ್ತು ಸ್ಕ್ರೀನ್ ಮೇಲೆ ಹೋಗ್ತಿರೋ
ನಂಬರ್ಗೂ ನೀವು ಎನಿ ಟೈಮ್ ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ನಿಮ್ಗೆ ಆಫ್ಟರ್ ಡ್ಯೂಟಿ ಅವರ್ಸ್ ನಿಮ್ಮದು ಮಿಸ್ ಕಾಲ್ ಆಗಿರುತ್ತೆ. ನೆಕ್ಸ್ಟ್ ಡ್ಯೂಟಿ ಅವರ್ಸಲ್ಲೇ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕರೆ ಮಾಡಿಬಿಟ್ಟು ಪೂರ್ತಿ ಮಾಹಿತಿ ಕೊಡ್ತಾರೆ. ನಮ್ದು ಹೆಂಗಂದ್ರೆ ಭಾಳ ಸಿಸ್ಟಮೆಟಿಕ್ ಇದೆ. ಫಸ್ಟ್ ನಮ್ಮದೇ ಫ್ರಾಂಚೈಸಿ ಅಗ್ರಿಮೆಂಟನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆಫ್ಟರ್ ದಟ್ ನಾವು ಪ್ರೈಸ್ ಇನ್ಫಾರ್ಮೇಷನ್ ಎಲ್ಲನೂ ಶೇರ್ ಮಾಡ್ತೀವಿ. ಯಾರೋ ಫೋನ್ ಮಾಡಿದ ತಕ್ಷಣ ನಾವು ಪ್ರೈಸ್ ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕಾಗಲ್ಲ. ಒನ್ಸ್ ಅಗ್ರಿ ಆಗಬೇಕು, ಅವರು ಫ್ರಾಂಚೈಸಿ ಮಾಡಲಿಕ್ಕೆ ಅಗ್ರಿ ಆದರೆ ಮಾತ್ರ ನಾವೆಲ್ಲ ಮಾಹಿತಿನ ಶೇರ್ ಮಾಡ್ತೀವಿ. ಮತ್ತು ನಮ್ಮ ಕಂಪನಿ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮಗೆ ನಮ್ಮದು 2009ಇಂದ ಸ್ಟಾರ್ಟ್ ಆದಂಥ ಕಂಪನಿ. 2009ಇಂದ ಇಲ್ಲಿವರೆಗೂ ನಮ್ಮದು ಫ್ರಮ್ ದ 12 to 13 years ವಿ ಆರ್ ಟ್ರೇಡಿಂಗ್. ಅಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಮೊದಲು ಟ್ರೇಡ್ ಮಾಡ್ತಾ ಇದ್ವಿ. ಫ್ರಮ್ ದ 1 year ವಿ ಆರ್ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಲಾಸ್ಟ್ ಫೆಬ್ರವರಿಯಿಂದ ಮೀನ್ಸ್ 2022 ಫೆಬ್ರವರಿಯಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮೆಲ್ಲ ಒಂದು ಉತ್ತಮ ಗ್ರಾಹಕರ ಆಶೀರ್ವಾದದಿಂದ ಈ ಕಂಪನಿ ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದೆ. ವೆರಿ ಬಿಗಿನಿಂಗಲ್ಲಿ 2 ಜನ ಆರಂಭ ಮಾಡಿದ್ವಿ. ಇವಾಗ 25 to 30 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಏನು ಯಾರಿಂದ ಸಾಧ್ಯವಾಗಿದೆ ಅಂದರೆ ಸಮಸ್ತ ಕನ್ನಡಿಗರಿದ್ದು ಮತ್ತು ಸಮಸ್ತ ಭಾರತೀಯರಿಂದ ಮಾತ್ರ ಇದು ಸಾಧ್ಯವಾಗಿದೆ. ಇದು ನಿಮ್ಮದೇ ಕಂಪನಿ. ಇದನ್ನು ನೀವೇ ಬೆಳೆಸಬೇಕು. ನೀವೇ ಒಂದು ಇದು ಮುಂದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಹೋಗಬೇಕು. ಮತ್ತು ನಾವು ಇನ್ನೂ ಹೊಸ ಇನೋವೇಟಿವ್ ಪ್ರಾಡಕ್ಟನ್ನು ಮತ್ತು ಇನ್ನೂ ಸ್ಟ್ಯಾಂಡರ್ಡ್ ಪ್ರಾಡಕ್ಟನ್ನು ಲಾಂಚ್ ಮಾಡಲಿಕ್ಕೆ ಕಂಟಿನ್ಯೂ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಇವರು ಕರ್ನಾಟಕದವರೇ, ಉತ್ತರ ಕನ್ನಡದವರೇ. ಇಂಥ ಬಿಸ್ನೆಸ್ ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ನ ಕೂಡ ಮಾಡ್ಕೊಳ್ಬೋದು. ನೀವು ಕಾಂಟ್ಯಾಕ್ಟ್ನ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಕೊಟ್ಟಿರ್ತೀನಿ. ನೀವು ಒಂದ್ಸರಿ ಕಂಪ್ನಿಗೆ ವಿಸಿಟ್ನ ಮಾಡಿ ಕೂಡ ಬಂದು ಫ್ರಾಂಚೈಸಿ ಬಗ್ಗೆ ಮಾತಾಡ್ಕೊಳ್ಬೋದು. ಅಥವಾ ನಾನು ವಾಟ್ಸಪ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ನ ಓಪನ್ ಮಾಡ್ಕೊಂಡು ವಾಟ್ಸಪ್ನಲ್ಲಿ ಚಾಟ್ನ ಕೂಡ ಮಾಡ್ಬೋದು. ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಚಾಟ್ನ ಮಾಡ್ಕೊಂಡು ಎನ್ಕ್ವೈರಿನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.